أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. असहाबा का जिक्र होगा. ಇಂದು ಬದ್ರಿ ಸಹಾಬರ ಬಗ್ಗೆ ಪ್ರಸ್ತಾಪಿಸಲಾಗುವುದು. ಮೊದಲು ನಾನೊಂದು ವಿವರಣೆಯನ್ನು ನೀಡಬಯಸುತ್ತೇನೆ. 2 ಖುತ್ಬಗಳಿಗೆ ಮುಂಚೆ ಹಜರತ್ ಮುಆಜ್ ಬಿನ್ ಜಬಲ್ ರಜಿಯಲ್ಲಾಹುರ ಬಗ್ಗೆ ವಿವರಿಸಲಾಗಿತ್ತು. ಅದರಲ್ಲಿ ಒಂದು ಮುಸ್ನದ್ ಬಿನ್ ಹಂಬಲ್ರ ವರದಿಯಿತ್ತು. ಅದರಲ್ಲಿ ಪ್ಲೇಗಿನ ಬಗ್ಗೆ ಹೇಳಲಾಗಿತ್ತು. ಹದೀಸ್ನಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸಮೀಪ ಕಾಲದಲ್ಲೇ ನೀನು ಸಿರಿಯಾದ ಕಡೆಗೆ ಹಿಜ್ರತ್ ಮಾಡುವೆ ಮತ್ತು ನಿನ್ನ ಕೈಗಳಿಂದ ಅದರ ಮೇಲೆ ವಿಜಯ ಸಾಧಿಸಲಾಗುವುದು. ಆದರೆ ಅಲ್ಲಿ ಕುರು ಮತ್ತು ಬೊಕ್ಕೆಗಳ ಒಂದು ಕಾಯಿಲೆ ನಿನಗೆ ಬರುವುದು. ಅದು ಮನುಷ್ಯನಿಗೆ ಕಾಲಿನ ಪಾದದ ಮುಖಾಂತರ ಬರುವುದು. ಇದು ಸರಿಯಾದ ರೀತಿಯಲ್ಲಿ ತರ್ಜುಮೆಯಾಗುತ್ತಿರಲಿಲ್ಲ. ಅದರಿಂದ ವಿಷಯ ಏನೆಂದು ಗೊತ್ತಾಗುತ್ತಿರಲಿಲ್ಲ. ಆದ್ದರಿಂದ ಈ ವರದಿಯ ಸರಿಯಾದ ಅನುವಾದ ಪುನಃ ಹೇಳುತ್ತೇನೆ. ಇಸ್ಮಾಯಿಲ್ ಬಿನ್ ಉಬೈದುಲ್ಲಾಹರಿಂದ ವರದಿಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಸಿರಿಯಾದ ಕಡೆಗೆ ಹಿಜ್ರತ್ ಮಾಡುವಿರಿ. ನಿಮಗೆ ಅಲ್ಲಿ ವಿಜಯ ಲಭಿಸುವುದು. ಅಲ್ಲಿ ನಿಮಗೊಂದು ಕಾಯಿಲೆ ಬರುವುದು. ಅದು ಕುರು ಅಥವಾ ಕಠಿಣವಾದ ಚುಚ್ಚುವಂತಹ ಒಂದು ವಸ್ತುವಂತೆ ಆಗಿರುವುದು. ಅದು ಮನುಷ್ಯನ ಹೊಕ್ಕಲಿನ ಕೆಳಗಿನ ಭಾಗದಲ್ಲಿ ಉಂಟಾಗುವುದು. ಇದನ್ನು ತಪ್ಪಾಗಿ ಪಾದದಿಂದ ಎಂದು ಮೊದಲು ಉರ್ದುವಿನಲ್ಲಿ ತರ್ಜುಮೆ ಮಾಡಲಾಗಿತ್ತು. ವ್ಯಕ್ತಿಯ ಹೊಕ್ಕಲಿನ ಕೆಳಗೆ ಕುರುಮ ಉಂಟಾಗುವುದು ಎಂಬುದಾಗಿದೆ ಇದರ ಸರಿಯಾದ ತರ್ಜುಮೆ. ಬೊಕ್ಕೆಗಳು ಉಂಟಾಗುವ ರೀತಿಯಲ್ಲಿ ಹೊಕ್ಕಲಿನ ಕೆಳಗೆ ಶರೀರದ ಮಧ್ಯಭಾಗದಲ್ಲಿ ಇದು ಉಂಟಾಗುತ್ತದೆ. ಇದರ ಮೂಲಕ ಅಲ್ಲಾಹನು ಜನರಿಗೆ ಶಹಾದತ್ ನೀಡುವನು. ಇದರ ಮೂಲಕ ಅವರ ಕರ್ಮಗಳನ್ನು ಶುದ್ಧೀಕರಿಸುವನು. ಅನಂತರ ಹಜರತ್ ಮುಆಜ್ ರಜಿಯಲ್ಲಾಹು ಹೀಗೆ ದುಆ ಮಾಡಿದರು, ಹೇ ಅಲ್ಲಾ, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಂದ ಈ ಹದೀಸನ್ನು ಕೇಳಿರುವೆ ಎಂದು ನಿನಗೆ ಗೊತ್ತು. ಆದ್ದರಿಂದ ನನಗೂ ನನ್ನ ಕುಟುಂಬಕ್ಕೂ ಇದರಿಂದ ಈ ರೋಗದ ಹಿರಿಯ ಭಾಗವನ್ನು ನೀಡು. ಹೀಗೆ ಅವರೆಲ್ಲರೂ ಈ ಪ್ಲೇಗಿಗೆ ತುತ್ತಾದರು ಮತ್ತು ಅವರಲ್ಲಿ ಒಬ್ಬ ಹುಡುಗನೂ ಕೂಡ ಜೀವಂತವಾಗಿ ಉಳಿಯಲಿಲ್ಲ. ಹಜರತ್ ಮುಆಜ್ ರಜಿಯಲ್ಲಾಹುರ ತೋರು ಬೆರಳಲ್ಲಿ ಪ್ಲೇಗಿನ ಬೊಕ್ಕೆ ಆದಾಗ ಅವರು ಹೀಗೆ ಹೇಳುತ್ತಿದ್ದರು, ನನಗೆ ಈ ಕುರುವಿನ ಬದಲಿಗೆ ಕೆಂಪು ಒಂಟೆ ಸಿಕ್ಕುವುದು ಕೂಡ ಇಷ್ಟವಲ್ಲ. ನಾನು ಇದರಿಂದಲೇ ಸಂತೋಷವಾಗಿದ್ದೇನೆ. ಇದಾಗಿದೆ ಇದರ ಸರಿಯಾದ ಅನುವಾದ. ಈ ಖುತ್ಬಾವನ್ನು ಅಲ್ ಫಜ್ರ್ನಲ್ಲಿ ಸರಿಪಡಿಸಿ ಪ್ರಕಟಿಸಲಾಗಿದೆ. ನಿಮ್ಮ ಮುಂದೆ ಸಹ ಅದನ್ನು ಇರಿಸಲು ಬಯಸಿದ್ದೆ. ಈಗ ನಾನು ಹಜರತ್ ಅಬ್ದುಲ್ಲಾ ಬಿನ್ ಅಮ್ರ್ ರಜಿಯಲ್ಲಾಹುರ ಬಗ್ಗೆಗಿನ ಪ್ರಸ್ತಾಪವನ್ನು ಇಂದು ಸಹ ಮುಂದುವರಿಸುವನು. ಅವರ ಬಗ್ಗೆಗಿನ ಪ್ರಸ್ತಾಪ ಪುನಃ ಶುರು ಮಾಡುತ್ತೇನೆ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಿಯಲ್ಲಾಹು ವರದಿ ಮಾಡುತ್ತಾರೆ, ಉಹದ್ ಯುದ್ಧದ ದಿನದಂದು ನನ್ನ ತಂದೆಯ ಶರೀರವನ್ನು ವಿರೂಪಗೊಳಿಸಲಾದ ಸ್ಥಿತಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ತರಲಾಯಿತು. ಎಂದರೆ ಅವರ ಶರೀರದ ಭಾಗಗಳನ್ನು ತುಂಡರಿಸಲಾಗಿತ್ತು. ವಿಶೇಷವಾಗಿ ಕಿವಿಗಳನ್ನು ಮತ್ತು ಮೂಗನ್ನು ಕತ್ತರಿಸಲಾಗಿತ್ತು. ಅವರ ಮೈಯತ್ತನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ಇರಿಸಲಾಯಿತು. ಆಗ ನಾನು ನನ್ನ ತಂದೆಯ ಮುಖದಿಂದ ಬಟ್ಟೆಯನ್ನು ಸರಿಸಲು ಹೋದಾಗ ಜನರು ನನ್ನನ್ನು ತಡೆದರು. ಅನಂತರ ಜನರು ಒಬ್ಬಳು ಹೆಂಗಸು ಜೋರಾಗಿ ಅಳುವುದನ್ನು ಕೇಳಿದರು. ಅವರು ಹಜರತ್ ಅಬ್ದುಲ್ಲಾ ಬಿನ್ ಅಮ್ರ್ ರಜಿಯಲ್ಲಾಹುರ ಮಗಳಾದ ಹಜರತ್ ಫಾತಿಮಾ ಬಿನ್ ಅಮ್ರ್ ಆಗಿದ್ದಾಳೆ ಎಂದು ಯಾರೋ ಹೇಳಿದರು. ಅವರು ಹಜರತ್ ಅಬ್ದುಲ್ಲಾ ಬಿನ್ ಅಮ್ರ ಸಹೋದರಿಯಾಗಿದ್ದಳು ಎಂದು ಹೇಳಲಾಗುತ್ತದೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಳಬೇಡ, ಏಕೆಂದರೆ ಮಲಕುಗಳು ದೇವದೂತರು ನಿರಂತರವಾಗಿ ತಮ್ಮ ರೆಕ್ಕೆಗಳಿಂದ
ಅವರಿಗೆ ನೆರಳು ನೀಡುತ್ತಿದ್ದಾರೆ, ಎಂದರೆ ಅವರನ್ನು ಸಂರಕ್ಷಿಸುತ್ತಿದ್ದಾರೆ. ಮತ್ತೊಂದು ವರದಿಯಲ್ಲಿ ಹೀಗಿದೆ: ನನ್ನ ತಂದೆಯನ್ನು ಉಹದಿನ ದಿನ ತರಲಾದಾಗ ನನ್ನ ತಂದೆಯ ಸಹೋದರಿ ಅಳುತ್ತಿದ್ದರು. ಆಗ ನಾನು ಸಹ ಅಳಲಾರಂಭಿಸಿದೆ. ಜನರು ನನ್ನನ್ನು ಅಳುವುದರಿಂದ ತಡೆಯುತ್ತಿದ್ದರು, ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನನ್ನು ತಡೆಯಲಿಲ್ಲ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಅತ್ತರು ಅಳದಿದ್ದರೂ ದೇವದೂತರು ಅವರ ಮೇಲೆ ನಿರಂತರವಾಗಿ ತಮ್ಮ ರೆಕ್ಕೆಗಳಿಂದ ನೆರಳು ನೀಡುತ್ತಿದ್ದಾರೆ. ಅವರನ್ನು ಗೋರಿಗೆ ಇಳಿಸುವ ತನಕ ಇದು ಮುಂದುವರಿದಿತ್ತು. ಉಹದ್ ಯುದ್ಧದಲ್ಲಿ ಶಹೀದಾದವರ ಜನಾಜಾ ನಮಾಜ್ ಬಗ್ಗೆ ವಿವಿಧ ಅಭಿಪ್ರಾಯಗಳಿವೆ. ಅದರಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಕಂಡುಬರುತ್ತವೆ. ಸಹಿ ಬುಖಾರಿಯ ವರದಿಯಲ್ಲಿ ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದ ಶಹೀದರನ್ನು ಇಬ್ಬಿಬ್ಬರಾಗಿ ಒಂದೇ ಬಟ್ಟೆಯಲ್ಲಿ ಒಟ್ಟಿಗೆ ಇರಿಸುತ್ತಿದ್ದರು. ಅವರಲ್ಲಿ ಪವಿತ್ರ ಕುರಾನ್ ಹೆಚ್ಚು ತಿಳಿದವರು ಯಾರೆಂದು ಕೇಳುತ್ತಿದ್ದರು. ಆಗ ಅವರಲ್ಲಿ ಯಾರಾದರೊಬ್ಬರ ಕಡೆಗೆ ಬೊಟ್ಟು ಮಾಡಿ ತೋರಿಸಲಾಗುತ್ತಿತ್ತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲು ಅವರನ್ನು ಕಬರಿಗೆ ಇಳಿಸುತ್ತಿದ್ದರು ಹಾಗೂ ಹೀಗೆ ಹೇಳುತ್ತಿದ್ದರು, ನಾನು ಕಿಯಾಮತ್ ದಿನದಂದು ಇವರೆಲ್ಲರ ಸಾಕ್ಷಿಯಾಗಿರುವನು. ಅವರನ್ನು ಅವರ ರಕ್ತದೊಂದಿಗೆ ದಫನ್ ಮಾಡಲು ಆದೇಶಿಸುತ್ತಿದ್ದರು. ಅವರ ಸ್ನಾನ ಮಾಡಿಸಲಾಗುತ್ತಿರಲಿಲ್ಲ ಮತ್ತು ಅವರ ಜನಾಜಾ ನಮಾಜ್ ಸಹ ನಿರ್ವಹಿಸಲಾಗುತ್ತಿರಲಿಲ್ಲ. ಸಹಿ ಬುಖಾರಿಯದ್ದೇ ಇನ್ನೊಂದು ವರದಿಯಲ್ಲಿ ಹಜರತ್ ಉಕ್ಬಾ ಬಿನ್ ಆಮಿರ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಿನ ಬಂದು ಉಹದ್ ಯುದ್ಧದಲ್ಲಿ ಶಹೀದಾದವರ ಜನಾಜಾ ನಮಾಜ್ ನಿರ್ವಹಿಸಿದರು. ಬುಖಾರಿಯ ಮತ್ತೊಂದು ವರದಿಯಲ್ಲಿ ಹೀಗೆ ವರದಿಯಾಗಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದಲ್ಲಿ ಶಹೀದಾದವರ ಜನಾಜಾ ನಮಾಜ್ 8 ವರ್ಷಗಳ ನಂತರ ನಿರ್ವಹಿಸಿದ್ದರು. ಸುನನ್ ಇಬ್ನು ಮಾಜದಲ್ಲಿ ಹಜರತ್ ಇಬ್ನು ಅಬ್ಬಾಸ್ ವರದಿ ಮಾಡುತ್ತಾರೆ, ಉಹದ್ ಯುದ್ಧದ ಶಹೀದರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ತರಲಾಗುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 10 ಶಹೀದರ ಜನಾಜಾ ನಮಾಜ್ ನಿರ್ವಹಿಸುತ್ತಿದ್ದರು. ಹಜರತ್ ಹಮ್ಜಾ ರಜಿಯಲ್ಲಾಹುರ ಮಯ್ಯತ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮೀಪವೇ ಇರುತ್ತಿತ್ತು. ಇತರ ಶಹೀದರ ಮಯ್ಯತ್ತನ್ನು ನಮಾಜ್ ನಂತರ ಕೊಂಡು ಹೋಗಲಾಗುತ್ತಿತ್ತು. ಸುನನ್ ಅಬೂ ದಾವುದನಲ್ಲಿ ಹಜರತ್ ಅನಸ್ ಬಿನ್ ಮಾಲಿಕ್ ವರದಿ ಮಾಡುತ್ತಾರೆ, ಉಹದ್ ಯುದ್ಧದ ಶಹೀದರ ಸ್ನಾನ ಮಾಡಿಸಲಾಗುತ್ತಿರಲಿಲ್ಲ. ಅವರನ್ನು ಅವರ ರಕ್ತ ಎಂದರೆ ಗಾಯಗಳ ಸಮೇತ ದಫನ್ ಮಾಡಲಾಗುತ್ತಿತ್ತು. ಅವರಲ್ಲಿ ಯಾರ ಜನಾಜಾ ನಮಾಜನ್ನು ಕೂಡ ನಿರ್ವಹಿಸಲಾಗುತ್ತಿರಲಿಲ್ಲ. ಹಜರತ್ ಅನಸ್ ರಜಿಯಲ್ಲಾಹು ವರದಿ ಮಾಡಿದ್ದಾಗಿ ಸುನನ್ ಅಬೂ ದಾವುದ್ನಲ್ಲಿ ಹೀಗೆ ಬಂದಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಹಮ್ಜಾ ರಜಿಯಲ್ಲಾಹುರ ಹೊರತು ಬೇರೆ ಯಾರ ಜನಾಜಾ ನಮಾಜನ್ನು ನಿರ್ವಹಿಸಿಲ್ಲ. ಸುನನ್ ತಿರ್ಮಿಜಿಯ ಒಂದು ವರದಿಯಲ್ಲಿ ಹಜರತ್ ಅನಸ್ ಬಿನ್ ಮಾಲಿಕ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದ ಶಹೀದರ ಜನಾಜವನ್ನು ನಿರ್ವಹಿಸಿರಲಿಲ್ಲ. ಸೀರತ್ ಇಬ್ನು ಹಿಶಾಮ್ ಮತ್ತು ಸೀರತ್ ಹಲ್ಬಿಯಾದಲ್ಲಿ ಹೀಗೆ ವರದಿಯಾಗಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದ ಶಹೀದರಲ್ಲಿ ಮೊತ್ತಮೊದಲು ಹಜರತ್ ಹಮ್ಜಾ ರಜಿಯಲ್ಲಾಹುರ ಜನಾಜಾ ನಮಾಜ್ ನಿರ್ವಹಿಸಿದ್ದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನಾಜಾದಲ್ಲಿ 7 ತಕ್ಬೀರ್ಗಳನ್ನು ಹೇಳಿದರು. ಸೀರತ್ ಹಲ್ಬಿಯಾದ ಪ್ರಕಾರ 4 ತಕ್ಬೀರ್ಗಳನ್ನು ಹೇಳಿದರು ಎಂದಿದೆ. ಅದರ ನಂತರ ಇತರ ಶಹೀದರನ್ನು ಒಬ್ಬೊಬ್ಬರಾಗಿ ತರಲಾಗುತ್ತಿತ್ತು ಮತ್ತು ಹಜರತ್ ಹಮ್ಜಾ ರಜಿಯಲ್ಲಾಹುರ ಮಯ್ಯತ್ತಿನೊಂದಿಗೆ ಇರಿಸಲಾಗುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಇಬ್ಬರಿಗಾಗಿ ಜನಾಜಾ ನಮಾಜ್ ನಿರ್ವಹಿಸುತ್ತಿದ್ದರು. ಹೀಗೆ ಎಲ್ಲ ಶಹೀದರ ನಮಾಜ್ 1 ಸಲ ಮತ್ತು ಹಜರತ್ ಹಮ್ಜಾ ರಜಿಯಲ್ಲಾಹುರ ಜನಾಜಾ ನಮಾಜ್ 72 ಸಲ ನಿರ್ವಹಿಸಿದ್ದರು. ಕೆಲವರ ಪ್ರಕಾರ 92 ಸಲ ನಿರ್ವಹಿಸಲಾಗಿದೆ ಎಂದಿದೆ. ಚರಿತ್ರೆಯ ಒಂದು ಪುಸ್ತಕವಾದ ದಲಾಲಿನ್ ನುಬುವ್ವತ್ತಿನಲ್ಲಿ ಹೀಗೆ ಬರೆದಿದೆ, ಹಜರತ್ ಹಮ್ಜಾ ರಜಿಯಲ್ಲಾಹುರ ಮಯ್ಯತ್ತಿನ ಬಳಿ 9 ಶಹೀದರನ್ನು ಒಟ್ಟಿಗೆ ತರಲಾಗುತ್ತಿತ್ತು. ಅವರ ಜನಾಜಾ ನಮಾಜ್ ನಿರ್ವಹಿಸಲಾಗುತ್ತಿತ್ತು. ಅನಂತರ ಆ 9 ಮಯ್ಯತ್ತುಗಳನ್ನು ಕೊಂಡು ಹೋಗಲಾಗುತ್ತಿತ್ತು ಮತ್ತು ಇತರ 9 ಶಹೀದರನ್ನು ತರಲಾಗುತ್ತಿತ್ತು. ಈ ರೀತಿಯಲ್ಲಿ ಎಲ್ಲ ಶಹೀದರ ಜನಾಜಾ ನಮಾಜ್ ನಿರ್ವಹಿಸಲಾಗುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿ ಬಾರಿ ಜನಾಜಾ ನಮಾಜಿನಲ್ಲಿ 7 ತಕ್ಬೀರ್ಗಳನ್ನು ಹೇಳುತ್ತಿದ್ದರು. ಸೀರತ್ ಹಲ್ಬಿಯಾ ಮತ್ತು ದಲಾಯಿಲ್ ಇಬ್ನು ನುಬುವ್ವತ್ತಿನಲ್ಲಿ ಉಹದ್ ಯುದ್ಧದ ಶಹೀದರ ಜನಾಜಾ ನಮಾಜಿನ ಹದೀಸ್ಗಳ ಬಗ್ಗೆ ಚರ್ಚಿಸಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದ ಶಹೀದರನ್ನು ಅವರ ರಕ್ತಗಳ ಸಮೇತ ದಫನ್ ಮಾಡಲು ಆದೇಶಿಸಿದ್ದರು ಮತ್ತು ಅವರ ಸ್ನಾನ ಮಾಡಿಸಿರಲಿಲ್ಲ ಮತ್ತು ಅವರ ಜನಾಜಾ ನಮಾಜನ್ನು ನಿರ್ವಹಿಸಲಾಗಿಲ್ಲ ಎಂಬ ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಿಯಲ್ಲಾಹುರ ವರದಿಯನ್ನು ಹೆಚ್ಚು ಪ್ರಬಲ ಮತ್ತು ಸರಿಯಾದ ವರದಿಯೆಂದು ಈ 2 ಪುಸ್ತಕದಲ್ಲಿ ಬರೆಯಲಾಗಿದೆ. ಹಜರತ್ ಇಮಾಮ್ ಶಾಫಿ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದ ಶಹೀದರ ಜನಾಜಾವನ್ನು ನಿರ್ವಹಿಸಿರಲಿಲ್ಲ ಎಂದು ಹಲವು ವರದಿಗಳಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಾಜಾ ನಿರ್ವಹಿಸಿದ್ದರು ಮತ್ತು ಹಜರತ್ ಹಮ್ಜಾ ರಜಿಯಲ್ಲಾಹುರ ಮೇಲೆ 70 ತಕ್ಬೀರ್ ಹೇಳಲಾಯಿತು ಎಂಬ ಪ್ರಸ್ತಾಪ ಬರುವ ವರದಿಗಳು ಸರಿಯಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಾಜಾ ನಿರ್ವಹಿಸಿದ್ದರು ಎಂದು ಹಜರತ್ ಉಕ್ಬಾ ಬಿನ್ ಆಮಿರ್ ವರದಿ ಮಾಡಿರುವರು. ಆದರೆ ಇದು 8 ವರ್ಷಗಳ ನಂತರದ ಸಂಗತಿಯಾಗಿದೆ. ಹೇಗಿದ್ದರೂ ನಾನು ಹೇಳಿದಂತೆ ಇದರ ಬಗ್ಗೆ ತುಂಬ ಚರ್ಚೆಗಳು ನಡೆದಿದ್ದವು. ಇನ್ನು
ಕೆಲವು ವರದಿಗಳನ್ನು ಹೇಳುತ್ತೇನೆ. ಇಮಾಮ್ ಬುಖಾರಿಯವರು ತನ್ನ ಗ್ರಂಥದಿಂದ ಬಾಬುಸ್ಸಲಾತ್ ಅಲ ಶಹೀದ್ ಎಂದರೆ ಶಹೀದ್ ಆದವರ ಜನಾಜಾ ನಮಾಜ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೇವಲ 2 ಹದೀಸುಗಳನ್ನು ಕೊಟ್ಟಿದ್ದಾರೆ. ಮೊದಲ ಹದೀಸ್ ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾರಿಂದ ವರದಿಯಾಗಿದೆ. ಉಹದ್ ಯುದ್ಧದ ಶಹೀದರ ಸ್ನಾನ ಮಾಡಿಸಲಾಗಿರಲಿಲ್ಲ ಮತ್ತು ಅವರ ಜನಾಜಾ ನಮಾಜ್ ನಿರ್ವಹಿಸಲಾಗಿರಲಿಲ್ಲ ಎಂದು ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಆದರೆ ಇನ್ನೊಂದು ಹದೀಸಿನಲ್ಲಿ ಹಜರತ್ ಉಕ್ಬಾ ಬಿನ್ ಆಮಿರ್ ರಜಿಯಲ್ಲಾಹು ಹೀಗೆ ವರದಿ ಮಾಡುತ್ತಾರೆ: ಅನನ್ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಖರಜ ಯೌಮನ್ ಫಸಲ್ಲಿ ಅಲಾ ಅಹ್ಲಿ ಉಹದ್ ಸಲಾತುಹು ಅಲಲ್ ಮಯ್ಯತ್. ಎಂದರೆ ಒಂದು ದಿನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಟರು ಮತ್ತು ಉಹದ್ ಯುದ್ಧದಲ್ಲಿ ಶಹೀದ್ ಆದವರಿಗಾಗಿ ಜನಾಜಾ ನಮಾಜಿನ ಶೈಲಿಯಲ್ಲಿ ನಮಾಜ್ ನಿರ್ವಹಿಸಿದರು. ಇದೇ ಹದೀಸ್ ಸಹಿ ಬುಖಾರಿಯಲ್ಲಿ ಇನ್ನೊಂದು ಕಡೆ ಉಹದ್ ಯುದ್ಧದ ಶೀರ್ಷಿಕೆಯಡಿಯಲ್ಲೂ ಬಂದಿದೆ. ಅಲ್ಲೂ ಇದೇ ಸಹಾಬಿ ಹೀಗೆ ವರದಿ ಮಾಡಿರುವರು: ಸಲ್ಲಿ ಅಲಾ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅಲಾ ಕತ್ಲಿ ಉಹದಿನ್ ಬಾದ ಸಿಮಾನ ಸಿನೀನ ಕಲ್ ಮುಅದ್ದ ಬಿಲ್ ಅಕಿ ಅಹ್ಯಾ ವಲ್ ಅಮ್ವಾತ್. ಎಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದ ಶಹೀದರ ಮೇಲೆ 8 ವರ್ಷಗಳ ನಂತರ ಜೀವಂತವಿರುವವರನ್ನು ಅಥವಾ ಮರಣ ಹೊಂದಿದವರನ್ನು ಬೀಳ್ಕೊಡುವ ರೀತಿಯಲ್ಲಿ ನಮಾಜ್ ನಿರ್ವಹಿಸಿದರು. ಇದೇ ರೀತಿಯಲ್ಲಿ ಅಲ್ಲಾಮಾ ಇಬ್ನ್ ಹಜರ್ ಅಸ್ಕಲಾನಿ ಹೇಳುತ್ತಾರೆ: ಯಾರಾದರೂ ನಿಧನರಾದರೆ ಸಾಧಾರಣವಾಗಿ ದೀರ್ಘಕಾಲ ಕಳೆದ ನಂತರ ಅವರ ಕಬರಿನಲ್ಲಿ ಜನಾಜಾ ನಮಾಜ್ ನಿರ್ವಹಿಸಲಾಗುವುದಿಲ್ಲ. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮರಣದ ಸಮಯ ಸಮೀಪವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಶಹೀದರ ಕಬರುಗಳ ಸಮೀಪ ಹೋಗಿ ಅವರನ್ನು ಬೀಳ್ಕೊಡುತ್ತಾ ಅವರಿಗಾಗಿ ದುಆ ಮಾಡಿದರು ಮತ್ತು ಅವರಿಗಾಗಿ ಕ್ಷಮೆಯಾಚಿಸಿದರು. ಉಹದ್ ಯುದ್ಧದ ಶಹೀದರಿಗೆ ಕಫನ್ ಹೊದಿಸಿದ್ದನ್ನು ಮತ್ತು ಅವರನ್ನು ದಫನ್ ಮಾಡಿದ್ದರ ಬಗ್ಗೆ ಪ್ರಸ್ತಾಪಿಸುತ್ತಾ ಸೀರತ್ ಖಾತಮುನ್ ನಬೀನಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಜಿಯಲ್ಲಾಹು ಬರೆಯುತ್ತಾರೆ: ಮೃತದೇಹಗಳನ್ನು ನೋಡಿದ ನಂತರ ಕಫನ್ ಹೊದಿಸುವ ಕೆಲಸ ಶುರುವಾಯಿತು. ಶಹೀದರ ಶರೀರಗಳಲ್ಲಿರುವ ಬಟ್ಟೆಯನ್ನು ಹಾಗೆಯೇ ಇರಿಸಲು, ಶಹೀದರ ಸ್ನಾನವನ್ನು ಮಾಡಿಸದಿರಲು ಮತ್ತು ಯಾರ ಬಳಿಯಲ್ಲಾದರೂ ಕಫನ್ ಮಾಡಿಸಲು ಹೆಚ್ಚಿನ ಬಟ್ಟೆ ಇರುವುದಾದರೆ ಅದನ್ನು ಧರಿಸಿದ ಬಟ್ಟೆಗಳ ಮೇಲೆಯೇ ಹೊದಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಜನಾಜಾ ನಮಾಜ್ ಕೂಡ ಆಗ ನಿರ್ವಹಿಸಲಾಗಿರಲಿಲ್ಲ. ಹೀಗೆ ಸ್ನಾನ ಮಾಡಿಸದೆ, ಜನಾಜಾ ನಮಾಜ್ ನಿರ್ವಹಿಸದೆ ಶಹೀದರನ್ನು ದಫನ್ ಮಾಡಿಸಲಾಯಿತು. ಸಾಮಾನ್ಯವಾಗಿ ಒಂದೊಂದು ಬಟ್ಟೆಯಲ್ಲಿ 2 ಸಹಾಬಿಯರನ್ನು ಕಫನ್ ಮಾಡಿಸಿ ಒಟ್ಟಿಗೆ ದಫನ್ ಮಾಡಲಾಗುತ್ತಿತ್ತು. ಹೆಚ್ಚು ಪವಿತ್ರ ಕುರಾನ್ ತಿಳಿದವರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿರ್ದೇಶನದ ಪ್ರಕಾರ ಗೋರಿಗೆ ಮೊದಲು ಇಳಿಸಲಾಗುತ್ತಿತ್ತು. ಅವರ ಜನಾಜಾ ನಮಾಜನ್ನು ಆ ವೇಳೆ ನಿರ್ವಹಿಸಿರಲಿಲ್ಲವಾದರೂ ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಮರಣಕ್ಕೆ ಸ್ವಲ್ಪ ಮುಂಚೆ ವಿಶೇಷವಾಗಿ ಉಹದ್ ಯುದ್ಧದ ಶಹೀದರ ಜನಾಜಾ ನಮಾಜನ್ನು ನಿರ್ವಹಿಸಿದ್ದರು. ಇವೆಲ್ಲವನ್ನು ಹಜರತ್ ಬಶೀರ್ ಅಹ್ಮದ್ ಸಾಹಿಬ್ ರಜಿಯಲ್ಲಾಹು ವಿವಿಧ ಚರಿತ್ರೆಗಳ ಅಧ್ಯಯನ ಮಾಡಿ ಬರೆದಿದ್ದರು. ಉಹದ್ ಯುದ್ಧದ ಶಹೀದರಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಾಜಾ ನಮಾಜ್ ಅಥವಾ ದುಆ ಮಾಡಿರಬಹುದು. ಹೇಗಿದ್ದರೂ ಬಹಳ ನೋವಿನಿಂದ ಅವರಿಗಾಗಿ ಜನಾಜಾ ನಮಾಜ್ ನಿರ್ವಹಿಸಲಾಗಿತ್ತು ಮತ್ತು ಬಹಳ ನೋವಿನಿಂದ ಅವರಿಗಾಗಿ ದುಆ ಮಾಡಲಾಗಿತ್ತು. ಮೊದಲು ಪ್ರಸ್ತಾಪಿಸಿದಂತೆ ಅವರಿಗಾಗಿ ದುಆ ಮಾಡಿರಬಹುದು. ಪ್ರತಿಯೊಂದು ಕಬರಿನ ಸಮೀಪಕ್ಕೆ ಹೋಗಿ ಅವರಿಗಾಗಿ ಬಹಳ ನೋವಿನಿಂದ ದುಆ ಮಾಡಿರಬಹುದು. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಿಯಲ್ಲಾಹು ವರದಿ ಮಾಡುತ್ತಾರೆ: ನಾನು ನನ್ನ ತಂದೆಗಾಗಿ ಉಹದ್ ಯುದ್ಧದ 6 ತಿಂಗಳ ನಂತರ ಕಬರ್ ತಯಾರು ಮಾಡಿದೆ. ಅವರನ್ನು ಅದರಲ್ಲಿ ದಫನ್ ಮಾಡಿದೆ. ನೆಲದೊಂದಿಗೆ ಸೇರಿದ್ದ ಕೆಲವು ಕೂದಲುಗಳ ಹೊರತುಪಡಿಸಿ ಅವರ ಶರೀರದಲ್ಲಿ ಯಾವ ಬದಲಾವಣೆಯನ್ನು ನಾನು ಕಂಡಿರಲಿಲ್ಲ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಿಯಲ್ಲಾಹು ಹೇಳಿದ್ದಾಗಿ ಇನ್ನೊಂದು ವರದಿಯಲ್ಲಿ ಹೀಗೆ ಬಂದಿದೆ: ಉಹದ್ ಯುದ್ಧದ ವೇಳೆಯಲ್ಲಿ ಒಂದು ಕಬರಿನಲ್ಲಿ 2 ದಫನ್ ಮಾಡಲಾಗಿತ್ತು. ನನ್ನ ತಂದೆಯೊಡನೆ ಸಹ ಒಬ್ಬ ಸಹಾಬಿಯನ್ನು ದಫನ್ ಮಾಡಲಾಗಿತ್ತು. 6 ತಿಂಗಳ ನಂತರ ನಾನು ನನ್ನ ತಂದೆಯ ಮಯ್ಯತ್ತನ್ನು ಬೇರೆ ಕಬರಿನಲ್ಲಿ ಒಬ್ಬಂಟಿಯಾಗಿ ದಫನ್ ಮಾಡಲು ಬಯಸಿದೆ. ಹೀಗೆ ಅವರನ್ನು ಕಬರಿನಿಂದ ಹೊರಗೆ ತೆಗೆದಾಗ ಅವರ ಶರೀರದ ಅಲ್ಪ ಮಾಂಸ ಭಾಗ ಹೊರತು ಬೇರೆಲ್ಲೂ ಅವರಲ್ಲಿ ಬದಲಾವಣೆಯನ್ನು ಕಾಣಲಿಲ್ಲ. ಉಹದ್ ಯುದ್ಧದ 46 ವರ್ಷಗಳ ನಂತರ ಹಜರತ್ ಅಮೀರ್ ಮುಆವಿಯ ತನ್ನ ಖಿಲಾಫತ್ ಕಾಲದಲ್ಲಿ ಒಂದು ಕಾಲುವೆಯನ್ನು ನಿರ್ಮಿಸಿದರು. ಅದರ ನೀರು ಉಹದ್ ಯುದ್ಧದ ಶಹೀದರ ಕಬರುಗಳಲ್ಲಿ ಪ್ರವೇಶಿಸಿತ್ತು. ಹಜರತ್ ಅಬ್ದುಲ್ಲಾ ಬಿನ್ ಅಮರ್ ಮತ್ತು ಹಜರತ್ ಅಮರ್ ಬಿನ್ ಜಮೂಹ್ ರಜಿಯಲ್ಲಾಹುರ ಕಬರಿನಲ್ಲೂ ನೀರು ಪ್ರವೇಶಿಸಿತ್ತು. ಅವರ ಕಬರನ್ನು ತೋಡಲಾದಾಗ ಅವರ ಮೇಲೆ 2 ಚಾದರಗಳು ಇದ್ದವು. ವರದಿಗಾರ ಹೇಳುತ್ತಾರೆ: ಅವರ ಮುಖಗಳಲ್ಲಿ ಗಾಯಗಳಿದ್ದವು. ಅವರ ಕೈಗಳು ಅವರ ಗಾಯಗಳ ಮೇಲಿದ್ದವು. ಗಾಯಗಳಿಂದ ಕೈಗಳನ್ನು ಸರಿಸಲಾದಾಗ ಗಾಯಗಳಿಂದ ರಕ್ತ ಹರಿಯತೊಡಗಿತ್ತು. ಅವರ ಕೈಗಳನ್ನು ಅವುಗಳ ಮೇಲೆ ಪುನಃ ಇರಿಸಲಾದಾಗ ರಕ್ತ ಹರಿಯುವುದು ನಿಂತು ಹೋಯಿತು. ಈ ವರದಿ ಸರಿಯೆಂದು ತೋರುತ್ತಿಲ್ಲ. ಕೆಲವು ಚರಿತ್ರ ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಚರಿತ್ರೆಗಳನ್ನು ಓದುವವರು ಇದ್ದಾರೆ, ಅವರಿಗಾಗಿ ವಿವರಿಸಿದಷ್ಟೇ.
ಇದು ಅತಿಶಯೋಕ್ತಿಯ ವರ್ಣನೆಯಾಗಿರಬಹುದು. ಹೇಗಿದ್ದರೂ ಹೀಗೆ ಆಗೋದು ಸಾಧ್ಯವಲ್ಲ. ಈ ರೀತಿಯ ವರದಿಗಳು ಸಹ ನಡುವೆಯಲ್ಲಿ ಬರುತ್ತವೆ. ಅವುಗಳು ಕೂಡ ವಿಮರ್ಶನಾತ್ಮಕವಾದುದಾಗಿದೆ. ಜಾಬಿರ್ ಬಿನ್ ಅಬ್ದುಲ್ಲಾ ರಜಲ್ಲಾನ್ಹು ಹೇಳುತ್ತಾರೆ, ನಾನು ನನ್ನ ತಂದೆಯನ್ನು ಕಬರಿನಲ್ಲಿ ನೋಡಿದೆ. ಅವರು ನಿದ್ದೆ ಹೋಗಿರುವಂತೆ ತೋರುತ್ತಿತ್ತು. 6 ತಿಂಗಳ ನಂತರ ಅವರ ಮೈಯತ್ತನ್ನು ಹೊರಗೆ ತೆಗೆಯಲಾಗಿತ್ತು. ಆಗ ಅವರ ತಂದೆಯ ಶರೀರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳಾಗಿದ್ದು ಎಂದು ಅವರು ಹೇಳುತ್ತಾರೆ. ಹೀಗಿರುವಾಗ 46 ವರ್ಷಗಳ ನಂತರ ತೆಗೆಯಲಾದ ಶರೀರದಲ್ಲಿ ಏನೂ ಬದಲಾವಣೆ ಇಲ್ಲದಿರುವುದು ಮತ್ತದು ಎಲುಬು ಮಾತ್ರವಾಗಿ ಉಳಿಯದಿರುವುದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದ ಸಂಗತಿಯಾಗಿದೆ. ಹೀಗೆ ಆಗಲು ಸಾಧ್ಯವಿಲ್ಲ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಲ್ಲಾನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಾನು ಭೇಟಿಯಾದೆ. ಅವರು ಕೇಳಿದರು, ನೀನು ಏಕೆ ದುಃಖಿತನಾಗಿದ್ದೀಯಾ? ನಾನು ಹೇಳಿದೆ, ಯಾ ರಸೂಲಲ್ಲಾಹ್, ನನ್ನ ತಂದೆ ಉಹದ್ ಯುದ್ಧದಲ್ಲಿ ಶಹೀದಾದರು. ಅವರು ಸಾಲಗಳನ್ನು ಮತ್ತು ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನು ನಿನ್ನ ತಂದೆಯನ್ನು ಭೇಟಿಯಾದ ಬಗ್ಗೆ ನಿನಗೆ ಸುವಾರ್ತೆ ತಿಳಿಸಲೇ? ಹೇಳಿರಿ ಯಾ ರಸೂಲಲ್ಲಾಹ್ ಎಂದು ನಾನು ಹೇಳಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನು ಮರೆಯಲ್ಲಿದ್ದುಕೊಂಡಲ್ಲದೆ ಯಾರೊಡನೆಯೂ ಸಂಭಾಷಣೆ ನಡೆಸುವುದಿಲ್ಲ. ಆದರೆ ನಿನ್ನ ತಂದೆಯನ್ನು ಅಲ್ಲಾಹನು ಜೀವಂತಗೊಳಿಸಿದನು ಮತ್ತು ಅವರೊಡನೆ ಮುಖಾಮುಖಿಯಾಗಿ ಸಂಭಾಷಣೆ ನಡೆಸಿದನು. ಹೇ ನನ್ನ ದಾಸ, ನೀನು ನನ್ನೊಡನೆ ಬೇಡು, ನಾನು ನಿನಗೆ ನೀಡುವನು ಎಂದು ಅಲ್ಲಾಹನು ಅವರೊಡನೆ ಹೇಳಿದನು. ಅವರು ಹೇಳಿದರು, ಹೇ ನನ್ನ ಪರಿಪಾಲಕ, ನಿನ್ನ ಮಾರ್ಗದಲ್ಲಿ ಕೊಲ್ಲಲ್ಪಡಲು ನನ್ನನ್ನು ಪುನಃ ಭೂಮಿಗೆ ಕಳಿಸಿ ಜೀವಂತಗೊಳಿಸು. ಇನ್ನೊಂದು ವರದಿಯಲ್ಲಿ ಹೀಗಿದೆ, ಹಜರತ್ ಅಬ್ದುಲ್ಲಾ ರಜಲ್ಲಾನ್ಹು ಹೇಳಿದರು, ಹೇ ನನ್ನ ದೇವ, ನಾನು ನಿನಗೆ ಸಲ್ಲಬೇಕಾದ ಆರಾಧನೆಯ ಹಕ್ಕನ್ನು ಸರಿಯಾಗಿ ಈಡೇರಿಸಿಲ್ಲ. ನೀನು ನನ್ನನ್ನು ಪುನಃ ಭೂಮಿಗೆ ಕಳುಹಿಸಬೇಕೆಂಬುದಾಗಿದೆ ನನ್ನ ಬಯಕೆ. ಹಾಗಾದರೆ ನಾನು ನಿನ್ನ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಟ್ಟಿಗೆ ಇದ್ದುಕೊಂಡು ನಿನ್ನ ಮಾರ್ಗದಲ್ಲಿ ಹೋರಾಡುವನು ಮತ್ತು ನಿನ್ನ ಮಾರ್ಗದಲ್ಲಿ ಪುನಃ ಶಹೀದಾಗುವನು. ಅಲ್ಲಾಹನು ಹೇಳುವನು, ಒಂದು ಸಲ ಮೃತಪಟ್ಟವನನ್ನು ಮರಳಿ ಭೂಮಿಗೆ ಕಳುಹಿಸುವುದಿಲ್ಲ ಎಂದು ನಾನು ತೀರ್ಮಾನ ಮಾಡಿದ್ದೇನೆ. ಹಜರತ್ ಅಬ್ದುಲ್ಲಾ ಬಿನ್ ಅಮರ್ ಅಲ್ಲಾಹನೊಡನೆ ಹೀಗೆ ವಿನಂತಿಸಿದರು, ಹೇ ಅಲ್ಲಾ, ಹೇ ನನ್ನ ಪರಿಪಾಲಕ, ನನ್ನ ಹಿಂದೆ ಇರುವವರಿಗೂ ಈ ಸಂಗತಿಯನ್ನು ತಲುಪಿಸು. ಆ ಸಂದರ್ಭದಲ್ಲಿ ಅಲ್ಲಾಹನು ಈ ಆಯತನ್ನು ಅವತೀರ್ಣಗೊಳಿಸಿದನು, ವಲಾ ತಹಸಬನ್ನಲ್ಲಜೀನ ಕತಲು ಫೀ ಸಬೀಲಿಲ್ಲಾಹಿ ಅಮ್ವಾತನ್ ಬಲ್ ಅಹ್ಯಾವ್ ಇಂದ ರಬ್ಬಿಹಿಂ ಯುರ್ಜಕೂನ್. ಎಂದರೆ ಅಲ್ಲಾಹನ ಮಾರ್ಗದಲ್ಲಿ ಕೊಲ್ಲಲ್ಪಟ್ಟವರು ಮೃತರೆಂದು ನೀವು ಭಾವಿಸಬೇಡಿರಿ. ಅವರು ತಮ್ಮ ಒಡೆಯನ ಬಳಿ ಜೀವಂತರು, ಅವರಿಗೆ ಆಹಾರ ನೀಡಲಾಗುತ್ತದೆ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ರಜಲ್ಲಾನ್ಹುರ ಪ್ರಸ್ತಾಪದಲ್ಲಿ ಹಿಂದೆಯೂ ಈ ವಚನವನ್ನು ಓದಿದ್ದೆ. ಹಜರತ್ ಅಬ್ದುಲ್ಲಾ ಬಿನ್ ಅಮರ್ರೊಂದಿಗೆ ಅಲ್ಲಾಹನ ಸಂಭಾಷಣೆಯ ಘಟನೆಯ ವಿವರಣೆಯನ್ನು ಹಜರತ್ ಖಲೀಫತುಲ್ ಮಸೀಹ್ ರಾಬಿ ರಹಮುಲ್ಲಾ ತನ್ನ ಖಿಲಾಫತ್ತಿಗೆ ಮುಂಚಿನ ತನ್ನೊಂದು ಭಾಷಣದಲ್ಲಿ ಹೀಗೆ ಹೇಳಿದ್ದರು, ಈ ಘಟನೆಯಲ್ಲಿ ಹಲವು ರೀತಿಯ ಸೌಂದರ್ಯಗಳು ತುಂಬಿ ತುಳುಕುತ್ತಿದೆ. ಯಾವ ಭಾಗದಿಂದ ಅದನ್ನು ನೋಡುವುದಾದರೂ ಒಂದು ಹೊಸ ಬಣ್ಣ ಅದರಲ್ಲಿ ಕಾಣಬಹುದಾಗಿದೆ. ಇದರಿಂದ ಹಲವು ಸಂಗತಿಗಳ ಬಗ್ಗೆ ನಮಗೆ ಗೊತ್ತಾಗುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂಬಂಧ ಪರಿಪಾಲಕನಾದ ಅಲ್ಲಾಹನೊಂದಿಗೆ ಹೇಗೆ ಸ್ಥಾಪಿತವಾಗಿತ್ತು ಎಂದು ತಿಳಿದುಬರುತ್ತದೆ. ಅಲ್ಲಾಹನ ದಾಸರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕರುಣೆಯ ದೃಷ್ಟಿಯಿಂದ ನೋಡುತ್ತಿದ್ದರು. ಅಲ್ಲಾಹನೊಂದಿಗೂ ಹೃದಯವನ್ನು ಜೋಡಿಸಿಟ್ಟಿದ್ದರು. ತನ್ನೊಂದು ಮಗ್ಗುಲನ್ನು ಸಹಾಬರಿಗಾಗಿ ಬಾಗಿಸಿಟ್ಟಿದ್ದರು. ಇನ್ನೊಂದು ಭಾಗವನ್ನು ಅತ್ಯುನ್ನತ ಸ್ನೇಹಿತನಾದ ಅಲ್ಲಾಹನೊಂದಿಗೆ ಸೇರಿಸಿಟ್ಟಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಧಾನದ ಸ್ಥಿತಿಯಲ್ಲಿ ಅಲ್ಲಾಹನೊಂದಿಗೂ ಅಲ್ಲಾಹನ ಸೃಷ್ಟಿಗಳೊಂದಿಗೂ ನಿಕಟ ಸಂಬಂಧವನ್ನು ಇರಿಸುತ್ತಾ ಅತ್ಯುನ್ನತವಾದ ಸ್ಥಾನದಲ್ಲಿ ನೆಲೆ ನಿಂತಿದ್ದರು. ಯುದ್ಧದ ಸ್ಥಿತಿಯಲ್ಲೂ ಒಂದು ಕ್ಷಣಕ್ಕೂ ಅಲ್ಲಾಹನಿಂದ ಬೇರ್ಪಟ್ಟಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆ ತನ್ನ ದೃಷ್ಟಿಯನ್ನು ಯುದ್ಧ ಮೈದಾನದ ಮೇಲ್ನೋಟಗಾರನೆಂಬ ನೆಲೆಯಲ್ಲಿ ಇರಿಸಿದ್ದರು. ಮತ್ತೊಂದು ದೃಷ್ಟಿ ಪ್ರಿಯಕರನಾದ ಅಲ್ಲಾಹನ ಸೌಂದರ್ಯದ ದೃಶ್ಯವನ್ನು ನೋಡುವುದರಲ್ಲಿ ಮಗ್ನವಾಗಿತ್ತು. ಒಂದು ಕಿವಿ ಕರುಣೆಯಿಂದ ಸಹಾಬರ ಕಡೆಗೆ ಬಾಗಿತ್ತು. ಇನ್ನೊಂದು ಕಿವಿ ಉನ್ನತ ಆಕಾಶದಿಂದ ತನ್ನ ಪ್ರಭುವಿನ ಮಧುರವಾದ ಸಂಭಾಷಣೆ ಕೇಳುವುದರಲ್ಲಿ ಮಗ್ನವಾಗಿತ್ತು. ಕೈಗಳು ಕೆಲಸಗಳಲ್ಲಿ ನಿರತವಾಗಿದ್ದರೂ ಹೃದಯ ಅಲ್ಲಾಹನ ಸ್ಮರಣೆಯಲ್ಲಿ ನಿರತವಾಗಿದ್ದವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬರನ್ನು ಸಾಂತ್ವನಪಡಿಸುತ್ತಿರುವಾಗ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸಾಂತ್ವನಗೊಳಿಸುತ್ತಿದ್ದನು. ಅಬ್ದುಲ್ಲಾ ಬಿನ್ ಅಮರ್ರ ಹೃದಯದ ಅವಸ್ಥೆಯ ಬಗ್ಗೆ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಸುತ್ತಾ ನೀಡಿದ್ದ ಸಂದೇಶವೇನೆಂದರೆ, ಹೇ ಎಲ್ಲರಿಗಿಂತ ನನ್ನನ್ನು ಪ್ರೀತಿಸುವ ಮಹಾನುಭಾವ, ನಿನ್ನೊಡನೆ ಸಹ ಪ್ರೇಮದ ಭಾವನೆಯನ್ನು ನನ್ನ ಜ್ಞಾನವಂತರಾದ ದಾಸರ ಹೃದಯದಲ್ಲಿ ತುಂಬಿರುವುದನ್ನು ನೀನು ನೋಡು. ಇಹಲೋಕವನ್ನು ತ್ಯಜಿಸಿದ ನಂತರವೂ ನಿನ್ನ ಬಗೆಗಿನ ಆಲೋಚನೆ ಅವರನ್ನು ಚಿಂತಿತಗೊಳಿಸುತ್ತಿದೆ. ನಿನ್ನನ್ನು ಯುದ್ಧ ಮೈದಾನದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದ ಕಾರಣದಿಂದ ಎಷ್ಟು ದುಃಖಿತರಾಗಿದ್ದಾರೆ ಎಂದು ನೋಡು. ನಿನ್ನ ಪ್ರೀತಿಯ ಮುಂದೆ ಅವರಿಗೆ ಸ್ವರ್ಗದ ಸಹ ಲಾಲಸೆಯಿಲ್ಲ. ಅವರ ಸ್ವರ್ಗ ಕೇವಲ ಏನೆಂದರೆ ಚೂಪಾದ ಖಡ್ಗಗಳಿಂದ ಪದೇ ಪದೇ ತುಂಡರಿಸಬೇಕೆಂದಾಗಿದೆ. ಆದರೂ ನಿನ್ನೊಂದಿಗೆ ಎಂದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇರಬೇಕು, ಪುನಃ ನಿನ್ನೊಂದಿಗೆ ಇರಬೇಕು ಮತ್ತು ಪುನಃ ನಿನ್ನೊಂದಿಗೆ ಇರಬೇಕು ಎಂದು ಮಾತ್ರವಾಗಿದೆ. ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾ ವರದಿ ಮಾಡುತ್ತಾರೆ,
ಹಜರತ್ ಅಬ್ದುಲ್ಲಾ ಬಿನ್ ಅಮರ್ ರಜಲ್ಲಾನ್ಹು ನಿಧನರಾದಾಗ ಅವರು ಸಾಲಗಾರರಾಗಿದ್ದರು. ಸಾಲ ಕೊಟ್ಟವರು ತಮ್ಮ ಸಾಲಗಳಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಮಾಡಿಕೊಡಲು ಹೇಳುವಂತೆ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಿನಂತಿಸಿದೆ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಲ ಕೊಟ್ಟವರ ಮುಂದೆ ನನ್ನ ವಿನಂತಿಯನ್ನು ಇರಿಸಿದರು. ಆದರೆ ಸಾಲ ಕೊಟ್ಟವರು ಕಡಿಮೆ ಮಾಡಲು ತಯಾರಾಗಲಿಲ್ಲ. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನೊಡನೆ ಹೇಳಿದರು, ಹೋಗು, ನಿನ್ನ ಖರ್ಜೂರಗಳ ಪ್ರತಿಯೊಂದು ವೈವಿಧ್ಯಗಳನ್ನು ಬೇರೆ ಬೇರೆ ಮಾಡು. ಅಜ್ವಾ ಖರ್ಜೂರಗಳನ್ನು ಬೇರೆಯಾಗಿಸು, ಅಜಕ್ ಬಿನ್ ಝೈದ್ ಎಂಬ ಖರ್ಜೂರದ ವಿಧವನ್ನು ಬೇರೆಯಾಗಿಸು. ಹೀಗೆ ಎಲ್ಲವನ್ನು ಬೇರೆ ಬೇರೆಯಾಗಿ ಇರಿಸಿದ ನಂತರ ನನಗೆ ತಿಳಿಸು. ನಾನು ಹಾಗೆಯೇ ಮಾಡಿದೆ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಸಂದೇಶವನ್ನು ತಲುಪಿಸಿದೆ. ಅವರು ಬಂದರು. ಅವರು ಖರ್ಜೂರಗಳ ರಾಶಿಯ ಮಧ್ಯೆ ಕುಳಿತುಕೊಂಡರು. ಸಾಲ ಕೊಟ್ಟವರಿಗೆ ಅಳತೆ ಮಾಡಿಕೊಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹೀಗೆ ನಾನು ಅಳತೆ ಮಾಡಿ ಖರ್ಜೂರವನ್ನು ಕೊಟ್ಟೆನು. ಹೀಗೆ ಅವರಿಗೆ ಸಿಗಬೇಕಾದ ಹಕ್ಕನ್ನು ಪೂರ್ತಿಯಾಗಿ ಕೊಟ್ಟನು. ಅದರ ನಂತರವೂ ನನ್ನ ಖರ್ಜೂರಗಳು ಬಾಕಿಯಾದವು. ಅದರಲ್ಲಿ ಯಾವುದೇ ಕೊರತೆಯುಂಟಾಗಿಲ್ಲ ಎಂದು ತೋರುತ್ತಿತ್ತು. ಹಜರತ್ ಅಬ್ದುಲ್ಲಾ ಬಿನ್ ಅಮರ್ ರಜಲ್ಲಾನ್ಹು ತನ್ನ ಮಗನಾದ ಹಜರತ್ ಜಾಬಿರ್ ಬಿನ್ ಅಬ್ದುಲ್ಲಾರನ್ನು ಅಲ್ಲದೆ 6 ಪುತ್ರಿಯರನ್ನು ಅಗಲಿದ್ದರು. ಸಹೀ ಬುಖಾರಿಯ ಒಂದು ವರದಿಯ ಪ್ರಕಾರ ಹಜರತ್ ಅಬ್ದುಲ್ಲಾ ಬಿನ್ ಅಮರ್ ರಜಲ್ಲಾನ್ಹು 7 ಅಥವಾ 9 ಹೆಣ್ಮಕ್ಕಳನ್ನು ಅಗಲಿದ್ದರು ಎಂದಿದೆ. ಇವರ ನಂತರ ಪ್ರಸ್ತಾಪಿಸಲಾಗುವ ಸಹಾಬಿ ಹೆಸರು ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಎಂದಾಗಿದೆ. ಅಬೂ ದುಜಾನಾ ಎಂಬುದು ಅವರ ಉಪನಾಮವಾಗಿತ್ತು. ಸರಿಯಾದ ಹೆಸರು ಹಜರತ್ ಸಮ್ಮಾಕ್ ಬಿನ್ ಖರ್ಷಾ. ಹಜರತ್ ಅಬೂ ದುಜಾನರ ಸಂಬಂಧ ಅನ್ಸಾರರ ಗೋತ್ರವಾದ ಖಜ್ರಜ್ನ ಶಾಖೆಯ ಬನೂ ಸಾದರೊಂದಿಗೆ ಆಗಿತ್ತು. ಹಜರತ್ ಅಬೂ ದುಜಾನರ ತಂದೆಯ ಹೆಸರು ಖರ್ಷಾ ಎಂದಾಗಿತ್ತು. ತಂದೆಯ ಹೆಸರು ಔಸ್ ಮತ್ತು ತಾತರ ಹೆಸರು ಖರ್ಷಾ ಎಂದಾಗಿತ್ತು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಅಬೂ ದುಜಾನರ ತಾಯಿಯ ಹೆಸರು ಹಜ್ಮಾ ಬಿನ್ ಹರ್ಮಲ ಎಂದಾಗಿತ್ತು. ತನ್ನ ಯಥಾರ್ಥ ಹೆಸರಿಗಿಂತ ತನ್ನ ಉಪನಾಮವಾದ ಅಬೂ ದುಜಾನಾ ಎಂಬ ಹೆಸರಿನಿಂದ ಇವರು ಪ್ರಸಿದ್ಧರಾಗಿದ್ದರು. ಅಬೂ ದುಜಾನರಿಗೆ ಒಬ್ಬ ಮಗನಿದ್ದನು. ಅವರ ಹೆಸರು ಖಾಲಿದ್ ಎಂದಾಗಿತ್ತು. ಅವರ ತಾಯಿಯ ಹೆಸರು ಆಮಿನಾ ಬಿಂತ್ ಅಮ್ರ್ ಎಂದಾಗಿತ್ತು. ಹಜರತ್ ಉತ್ಬಾ ಬಿನ್ ಗಜ್ವಾನ್ ಮಕ್ಕದಿಂದ ಹಿಜ್ರತ್ ಮಾಡಿ ಮದೀನಕ್ಕೆ ತಲುಪಿದಾಗ ಅವರ ಮತ್ತು ಹಜರತ್ ಅಬೂ ದುಜಾನರ ನಡುವೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರಿಯ ಸಂಬಂಧವನ್ನು ಸ್ಥಾಪಿಸಿದರು. ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಬದ್ರ್, ಉಹದ್ ಮತ್ತು ಇತರ ಎಲ್ಲ ಯುದ್ಧಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಇದ್ದರು. ಅನ್ಸಾರರ ಶ್ರೇಷ್ಠ ಸಹಾಬಿಯರಲ್ಲಿ ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಗಣಿಸಲ್ಪಡುತ್ತಿದ್ದರು. ಅವರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಶಾಮೀಲಾಗಿದ್ದ ಯುದ್ಧಗಳಲ್ಲಿ ವಿಶೇಷವಾದ ಸ್ಥಾನವಿತ್ತು. ಯುದ್ಧ ನಡೆಯುವಾಗ ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಬಹಳ ಶೌರ್ಯದಿಂದ ಹೋರಾಡುತ್ತಿದ್ದರು. ಅವರು ನುರಿತರಾದ ಕುದುರೆ ಸವಾರರಾಗಿದ್ದರು. ಅವರ ಬಳಿಯಲ್ಲಿ ಕೆಂಪು ಬಣ್ಣದ ಒಂದು ರೂಮಾಲಿತ್ತು. ಅದನ್ನು ಅವರು ಯುದ್ಧಗಳಲ್ಲಿ ಮಾತ್ರ ಧರಿಸುತ್ತಿದ್ದರು. ಅವರು ಹೋರಾಟಕ್ಕಾಗಿ ತಯಾರಾಗಿರುವರು ಎಂದು ಅವರು ಕೆಂಪು ಬಣ್ಣದ ಕರವಸ್ತ್ರ ಧರಿಸುವಾಗ ಜನರಿಗೆ ಗೊತ್ತಾಗುತ್ತಿತ್ತು. ಧೈರ್ಯವಂತ ಮತ್ತು ವೀರಶೂರರಾದ ಜನರಲ್ಲಿ ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಗಣಿಸಲ್ಪಡುತ್ತಿದ್ದರು. ಮುಹಮ್ಮದ್ ಬಿನ್ ಇಬ್ರಾಹಿಂ ತನ್ನ ತಂದೆಯಿಂದ ವರದಿ ಮಾಡುತ್ತಾರೆ, ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಯುದ್ಧಗಳಲ್ಲಿ ತನ್ನ ಕೆಂಪು ಮುಂಡಾಸಿನ ಕಾರಣದಿಂದ ಗುರುತಿಸಲ್ಪಡುತ್ತಿದ್ದರು. ಬದರ್ ಯುದ್ಧದಲ್ಲೂ ಅವರ ತಲೆಯಲ್ಲಿ ಕೆಂಪು ಮುಂಡಾಸನ್ನು ಸುತ್ತಿದ್ದರು. ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಉಹದ್ ಯುದ್ಧದಲ್ಲೂ ಹೀಗೆ ಭಾಗವಹಿಸಿದ್ದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಸ್ಥಿರಚಿತ್ತರಾಗಿ ಇದ್ದರು. ಮರಣಕ್ಕೂ ಸಿದ್ಧರಾಗಿದ್ದೇವೆ ಎಂದು ಹೇಳಿ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಬಯತ್ ಮಾಡಿದ್ದರು. ಉಹದ್ ಯುದ್ಧದಂದು ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಮತ್ತು ಹಜರತ್ ಮುಸಬ್ ಬಿನ್ ಉಮೇರ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಉತ್ತಮ ರೀತಿಯಲ್ಲಿ ಸಂರಕ್ಷಿಸಿದ್ದರು. ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ತೀವ್ರವಾಗಿ ಗಾಯಗೊಂಡಿದ್ದರು ಮತ್ತು ಹಜರತ್ ಮುಸಬ್ ಬಿನ್ ಉಮೇರ್ ರಜಲ್ಲಾನ್ಹು ಅಂದು ಶಹೀದಾದರು. ಹಜರತ್ ಅನಸ್ ರಜಲ್ಲಾನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದಿನ ದಿನದಂದು ಒಂದು ಖಡ್ಗವನ್ನು ಹಿಡಿದು ಹೀಗೆ ಹೇಳಿದರು, ಮನ್ ಯಖುಜು ಮಿನ್ನಿ ಹಾಜಾ, ಇದನ್ನು ನನ್ನಿಂದ ಯಾರು ಪಡೆಯುವರು? ಎಲ್ಲರೂ ತಮ್ಮ ಕೈಗಳನ್ನು ಎತ್ತಿದ್ದರು. ನಾನು ಪಡೆಯುವನು ಎಂದು ಅವರಲ್ಲಿ ಪ್ರತಿಯೊಬ್ಬರು ಹೇಳುತ್ತಿದ್ದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಫಮನ್ ಯಖುಜು ಬಿ ಹಕ್ಕಿಹಿ, ಯಾರು ಇದಕ್ಕೆ ಸಲ್ಲಬೇಕಾದ ಹಕ್ಕನ್ನು ಸರಿಯಾಗಿ ಈಡೇರಿಸುವರು? ಹಜರತ್ ಅನಸ್ ರಜಲ್ಲಾನ್ ಹೇಳುತ್ತಾರೆ, ಆಗ ಜನರು ಸುಮ್ಮನಾದರು. ಹಜರತ್ ಸಮ್ಮಾಕ್ ಬಿನ್ ಖರ್ಷಾ ಅಬೂ ದುಜಾನಾ ರಜಲ್ಲಾನ್ ಹೇಳಿದರು, ನಾನು ಅದರ ಹಕ್ಕನ್ನು ಈಡೇರಿಸುವನು ಎಂಬ ಭರವಸೆಯೊಂದಿಗೆ ಈ ಖಡ್ಗವನ್ನು ಪಡೆಯುವನು. ಹಜರತ್ ಅನಸ್ ರಜಲ್ಲಾನ್ ಹೇಳುತ್ತಾರೆ, ಹೀಗೆ ಅಬೂ ದುಜಾನಾ ರಜಲ್ಲಾನ್ಹು ಆ ಖಡ್ಗವನ್ನು ಪಡೆದರು ಮತ್ತು ಮುಶ್ರಿಕರ ತಲೆಗಳನ್ನು ಹೊಡೆದರು. ಇದು ಸಹೀ ಮುಸ್ಲಿಮಿನ ಹದೀಸಾಗಿದೆ. ಇನ್ನೊಂದು ವರದಿಯಲ್ಲಿ ಹೀಗೆ ಬಂದಿದೆ, ಇದರ ಹಕ್ಕೇನೆಂದು ಹಜರತ್ ಅಬೂ ದುಜಾನಾ ರಜಲ್ಲಾನ್ಹು ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದರಿಂದ ಮುಸ್ಲಿಮರಲ್ಲಿ ಯಾರನ್ನು ಕೊಲ್ಲಬಾರದು.
ಈ ಖಡ್ಗವನ್ನು ಹಿಡಿದುಕೊಂಡ ನಂತರ ಯಾವನೇ ಕಾಫರಿಗೆ ಹೆದರಿ ಓಡಿ ಹೋಗಬಾರದು, ಎಂದರೆ ಕೆಚ್ಚದೆಯಿಂದ ಮತ್ತು ಸ್ಥೈರ್ಯದಿಂದ ಹೋರಾಡಬೇಕು. ಆಗ ಹಜರತ್ ಅಬೂ ದುಜಾನ ರಜಲ್ಲಾನ್ ಹೇಳಿದರು, ನಾನು ಈ ಖಡ್ಗವನ್ನು ಅದರ ಹಕ್ಕಿನೊಂದಿಗೆ ಪಡೆಯುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಖಡ್ಗವನ್ನು ಹಜರತ್ ಅಬೂ ದುಜಾನರಿಗೆ ಕೊಟ್ಟರು. ಅವರು ಅದರಿಂದ ಬಹುದೇವಾರಾಧಕರ ತಲೆಗಳನ್ನು ಹೊಡೆದರು. ಆ ಸಂದರ್ಭದಲ್ಲಿ ಅವರು ಈ ಪದ್ಯವನ್ನು ಓದಿದರು: ಅನಲ್ಲಜಿ ಅಹದನಿ ಖಲೀಲಿ ವ ನಹನು ಬಿಸ್ಸೈಫಿ ಲದುನ್ನ ನಖೀಲಿ ಅಲ್ಲಾ ಅಕ್ವಾ ಮುದ್ದಹರಿ ಫಿಲ್ ಖುಯೂಲಿ ಅಜ್ರಿಬ್ ಬಿಸ್ಸೈಫಿ ವರ್ರಸೂಲಿ. ನಾವು ಸಫಾ ಎಂಬ ಪ್ರದೇಶದಲ್ಲಿ ಖರ್ಜೂರದ ಮರಗಳ ಬಳಿಯಲ್ಲಿದ್ದಾಗ ನನ್ನಿಂದ ನನ್ನ ಸ್ನೇಹಿತನು ವಾಗ್ದಾನ ಪಡೆದಿದ್ದನು. ಯಾರಿಂದ ವಾಗ್ದಾನ ಪಡೆಯಲಾಗಿತ್ತೋ ಆ ವ್ಯಕ್ತಿಯಾಗಿದ್ದೇನೆ ನಾನು. ಆ ವಾಗ್ದಾನವೇನೆಂದರೆ, ನಾನು ಸೈನ್ಯದ ಹಿಂದಿನ ಪಂಕ್ತಿಗಳಲ್ಲಿ ನಿಲ್ಲಬಾರದು ಮತ್ತು ಅಲ್ಲಾಹ್ ಮತ್ತು ರಸೂಲಿನ ಖಡ್ಗದಿಂದ ಶತ್ರುಗಳ ವಿರುದ್ಧ ಯುದ್ಧ ಮಾಡಬೇಕು ಎಂದಾಗಿದೆ. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಹೆಮ್ಮೆಯಿಂದ ಎದೆಯುಬ್ಬಿಸಿ ಸೈನ್ಯದ ಪಂಕ್ತಿಗಳ ನಡುವೆ ನಡೆಯುತ್ತಿದ್ದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನ ಹಾಜಿ ಮಶ್ಯತಿಹಿ ಯಬಗಜುಲ್ಲಾಹು ಅಜ್ಜವಜಲ್ ಇಲ್ಲಾ ಫಿ ಹಾಜಲ್ ಮಕಾಮ್. ಎಂದರೆ, ಮಹೋನ್ನತನಾದ ಅಲ್ಲಾಹನಿಗೆ ಈ ಸಂದರ್ಭದಲ್ಲಿ ಹೊರತು ಈ ರೀತಿಯ ನಡತೆ ಇಷ್ಟವಲ್ಲ. ಯುದ್ಧದ ಸಂದರ್ಭದಲ್ಲಿ ಇದರ ಅನುಮತಿ ಇದೆ. ಹಜರತ್ ಜುಬೇರ್ ಬಿನ್ ಅವಾಮ್ ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದಿನ ದಿನ ಒಂದು ಖಡ್ಗವನ್ನು ಹಿಡಿದು ಕೇಳಿದರು, ಮನ್ ಯಖುಜು ಹಾಜು ಸೈಫು ಬಿಹಕ್ಕಿಹಿ. ಎಂದರೆ, ನಿಮ್ಮಲ್ಲಿ ಯಾರು ಈ ಖಡ್ಗವನ್ನು ಅದರಿಂದ ಮಾಡಬೇಕಾದ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಈಡೇರಿಸುವ ವಾಗ್ದಾನವನ್ನು ನನಗೆ ನೀಡಿ ಪಡೆಯುತ್ತೀರಿ? ಹಜರತ್ ಜುಬೇರ್ ಜಲ್ಲಾನ್ ಹೇಳುತ್ತಾರೆ, ಯಾ ರಸೂಲುಲ್ಲಾಹ್, ನಾನು ಪಡೆಯುತ್ತೇನೆ ಎಂದು ಹೇಳಿ ನಾನು ನಿಂತೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನಿಂದ ಮುಖವನ್ನು ತಿರುಗಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಈ ಖಡ್ಗವನ್ನು ಅದರ ಹಕ್ಕಿನೊಂದಿಗೆ ಪಡೆಯುವರು? ನಾನೆಂದು ಪುನಃ ನಾನು ಹೇಳಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪುನಃ ನನ್ನಿಂದ ಮುಖ ತಿರುಗಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಯಾರು ಈ ಖಡ್ಗವನ್ನು ಅದರ ಹಕ್ಕಿನೊಂದಿಗೆ ಪಡೆಯುವರು? ಹಜರತ್ ಅಬೂ ದುಜಾನ ಸಮ್ಮಾಕ್ ಬಿನ್ ಖರ್ಷಾ ರಜಲ್ಲಾಹು ನಿಂತು ಹೇಳಿದರು, ಯಾ ರಸೂಲಲ್ಲಾಹ್, ನಾನು ಈ ಖಡ್ಗವನ್ನು ಅದರ ಹಕ್ಕಿನೊಂದಿಗೆ ಪಡೆಯುವನು ಮತ್ತು ಇದರ ಹಕ್ಕೇನು? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದರಿಂದ ಮುಸ್ಲಿಮರಲ್ಲಿ ಯಾರನ್ನು ಕೊಲ್ಲಬಾರದು. ಈ ಖಡ್ಗವನ್ನು ಹಿಡಿದುಕೊಂಡ ನಂತರ ಯಾವನೇ ಕಾಫರಿಗೆ ಹೆದರಿ ಓಡಿ ಹೋಗಬಾರದು, ಎಂದರೆ ಕೆಚ್ಚದೆಯಿಂದ ಮತ್ತು ಸ್ಥೈರ್ಯದಿಂದ ಹೋರಾಡಬೇಕು. ಹಜರತ್ ಜುಬೇರ್ ಜಲ್ಲಾನ್ ಹೇಳುತ್ತಾರೆ, ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಡ್ಗವನ್ನು ಅಬೂ ದುಜಾನರಿಗೆ ಕೊಟ್ಟರು. ಅಬೂ ದುಜಾನ ರಜಿಯಲ್ಲಾಹು ಯುದ್ಧ ಮಾಡಲು ಉದ್ದೇಶಿಸುವಾಗ ಕೆಂಪು ಬಣ್ಣದ ರುಮಾಲನ್ನು ತಲೆಯಲ್ಲಿ ಸುತ್ತುತ್ತಿದ್ದರು. ಅಬೂ ದುಜಾನ, ಇಂದು ಹೇಗೆ ಈ ಖಡ್ಗದ ಹಕ್ಕನ್ನು ಈಡೇರಿಸುವರು ಎಂದು ನಾನು ನೋಡಲು ಉದ್ದೇಶಿಸಿದೆ. ಅಬೂ ದುಜಾನರಿಗೆ ಮುಖಾಮುಖಿಯಾಗಿ ಬಂದವರನ್ನೆಲ್ಲ ನಾಶ ಮಾಡುತ್ತಾ ತುಂಡು ಮಾಡುತ್ತಾ ಅವರು ಮುಂದಕ್ಕೆ ಧಾವಿಸುತ್ತಿದ್ದರು. ಎಲ್ಲಿಯವರೆಗೆ ಎಂದರೆ, ಅವರು ಶತ್ರುಗಳ ಸೈನ್ಯವನ್ನು ದಾಟುತ್ತಾ ಸ್ತ್ರೀಯರು ಇದ್ದ ಸ್ಥಳದವರೆಗೆ ತಲುಪಿದರು. ಸ್ತ್ರೀಯರು ಪರ್ವತದ ಕೆಳಗೆ ನಿಂತು ಡೋಲು ಬಾರಿಸುತ್ತಿದ್ದರು. ಅವರಲ್ಲಿ ಒಬ್ಬಳು ಸ್ತ್ರೀ ಹೀಗೆ ಪದ್ಯ ಹೇಳುತ್ತಿದ್ದಳು. ಅದರ ತರ್ಜುಮೆ ಹೀಗಿದೆ: ನಾವು ಬೆಳಗಿನ ತಾರೀಖ್ ನಕ್ಷತ್ರದ ಪುತ್ರಿಯರಾಗಿದ್ದೇವೆ. ನೀವು ಹೋರಾಡುತ್ತಾ ಮುಂದಕ್ಕೆ ಧಾವಿಸುವುದಾದರೆ ನಾವು ನಿಮ್ಮನ್ನು ಆಲಿಂಗಿಸುವೆವು, ಕುಳಿತುಕೊಳ್ಳಲು ತಲೆದಿಂಬುಗಳನ್ನು ಇರಿಸುವೆವು. ಆದರೆ ನೀವು ಬೆನ್ನು ತಿರುಗಿಸುವರಾದರೆ ನಾವು ನಿಮ್ಮಿಂದ ಬೇರ್ಪಟ್ಟು ಹೋಗುವೆವು. ಅದು ನಮ್ಮ ಮತ್ತು ನಿಮ್ಮ ನಡುವೆ ಸಂಬಂಧ ಬಾಕಿಯುಳಿಯದ ರೀತಿಯಲ್ಲಿರುವ ಬೇರ್ಪಡುವಿಕೆ ಆಗಿರುವುದು. ಹಜರತ್ ಜುಬೇರ್ ರಜಿಯಲ್ಲಾಹು ಹೇಳುತ್ತಾರೆ, ಸ್ತ್ರೀಯೊಬ್ಬಳ ಮೇಲೆ ಅಬೂ ದುಜಾನ ರಜಿಯಲ್ಲಾಹು ಖಡ್ಗದಿಂದ ಹಲ್ಲೆ ನಡೆಸಲು ಕೈ ಎತ್ತಿದ್ದರು. ಅನಂತರ ಹಾಗೆ ಮಾಡುವುದರಿಂದ ಹಿಂದೆ ಸರಿದರು. ಯುದ್ಧ ಕೊನೆಗೊಂಡಾಗ ನಾನು ಅವರೊಡನೆ ಹೇಳಿದೆ, ನಾನು ನಿಮ್ಮ ಹೋರಾಟವನ್ನು ಸಂಪೂರ್ಣವಾಗಿ ನೋಡಿದ್ದೇನೆ. ನೀವೊಬ್ಬ ಸ್ತ್ರೀಯ ಮೇಲೆ ಖಡ್ಗ ಚಲಾಯಿಸಲು ಹೋಗಿದ ನಂತರ ಅದರಿಂದ ಹಿಂದೆ ಸರಿಯಲು ಕಾರಣವೇನು? ಅವರು ಹೇಳಿದರು, ಅಲ್ಲಾಹನಾಣೆ, ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗಕ್ಕೆ ಗೌರವ ಕೊಟ್ಟೆ. ಈ ಖಡ್ಗದ ಮೂಲಕ ಯಾವಳೇ ಸ್ತ್ರೀ ಕೊಲ್ಲಲ್ಪಡಬಾರದು ಎಂದು ನಾನು ನಿರ್ಧರಿಸಿದೆ. ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗವನ್ನು ಉಪಯೋಗಿಸಿ ಯಾವಳೇ ಸ್ತ್ರೀಯನ್ನು ಕೊಲ್ಲುವುದು ಸರಿಯಲ್ಲ. ಆದ್ದರಿಂದ ನಾನು ಅದರಿಂದ ಹಿಂದೆ ಸರಿದೆ. ಆ ಸ್ತ್ರೀ ಅಬೂ ಸುಫಿಯಾನ್ರ ಪತ್ನಿಯಾದ ಹಿಂದ ಆಗಿದ್ದಳು ಎಂದು ಮತ್ತೊಂದು ವರದಿಯಲ್ಲಿದೆ. ಅವರು ಇತರ ಸ್ತ್ರೀಯರೊಂದಿಗೆ ಸೇರಿಕೊಂಡು ಹಾಡುತ್ತಿದ್ದರು. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ತನ್ನ ಖಡ್ಗವನ್ನು ಅವರ ಮೇಲೆತ್ತಿದ್ದಾಗ ಅವರು ಸಹಾಯಕ್ಕಾಗಿ ಉಚ್ಚ ಸ್ವರದಲ್ಲಿ ಕರೆದರು, ಆದರೆ ಯಾರೂ ಸಹಾಯಕ್ಕಾಗಿ ಬರಲಿಲ್ಲ. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ತನ್ನ ಖಡ್ಗವನ್ನು ಕೆಳಗೆ ಹಾಕಿ ಮರಳಿ ಹೋದರು. ಹಜರತ್ ಜುಬೇರ್ ರಜಿಯಲ್ಲಾಹು ಇದರ ಬಗ್ಗೆ ಕೇಳಿದಾಗ ಅವರು ಹೇಳಿದರು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗದಿಂದ ಸಹಾಯಕರಾಗಿ ಯಾರೂ ಇಲ್ಲದ
ಒಬ್ಬಳು ಸ್ತ್ರೀಯನ್ನು ಕೊಲ್ಲುವುದನ್ನು ನಾನು ಇಷ್ಟಪಡಲಿಲ್ಲ. ಅಬೂ ದುಜಾನರ ಈ ಘಟನೆಯನ್ನು ಪ್ರಸ್ತಾಪಿಸುತ್ತಾ ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಜಲ್ಲಾನ್ಹು ಸೀರತ್ ಖಾತಮುನ್ ನಬೀನಲ್ಲಿ ಹೀಗೆ ಬರೆದಿದ್ದಾರೆ: ಯುದ್ಧದಲ್ಲಿ ಪರಾಜಯ ಉಂಟಾಗುತ್ತಿರುವುದಾಗಿ ಸತ್ಯನಿಷೇಧಿಗಳು ಕಂಡಾಗ ಕೋಪದಿಂದ ಮನಸ್ಸಿಗೆ ಬಂದಂತೆ ಆಕ್ರಮಣ ನಡೆಸಲು ಅವರು ಶುರು ಮಾಡಿದರು. ಮುಸ್ಲಿಮರು ಸಹ ತಕ್ಬೀರ್ ಹೇಳುತ್ತಾ ಮುಂದಕ್ಕೆ ಧಾವಿಸಿದರು. ಉಭಯ ಪಕ್ಷಗಳ ಸೈನ್ಯಗಳ ನಡುವೆ ತೀವ್ರವಾದ ಹೋರಾಟ ನಡೆಯಿತು. ಬಹುಶಃ ಈ ಸಂದರ್ಭದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖಡ್ಗವನ್ನು ಕೈಯಲ್ಲಿ ಎತ್ತಿಕೊಂಡು ಹೀಗೆ ಹೇಳಿದರು: ಯಾರು ಇದನ್ನು ಪಡೆದುಕೊಂಡು ಇದರ ಹಕ್ಕನ್ನು ಈಡೇರಿಸುವರು? ಹಲವು ಸಹಾಬಿಯರು ಈ ಗೌರವದ ಸೌಭಾಗ್ಯವನ್ನು ಪಡೆಯಲು ತಮ್ಮ ಕೈಯನ್ನು ಎತ್ತಿದರು. ಕೈ ಎತ್ತಿದವರಲ್ಲಿ ಹಜರತ್ ಉಮರ್ ರಜಿಲ್ಲಾನ್ಹು, ಜುಬೇರ್ ರಜಿಲ್ಲಾನ್ಹು, ಕೆಲವು ವರದಿಗಳ ಪ್ರಕಾರ ಹಜರತ್ ಅಬೂಬಕರ್ ರಜಿಲ್ಲಾನ್ಹು ಮತ್ತು ಹಜರತ್ ಅಲಿ ರಜಿಲ್ಲಾನ್ಹು ಸಹ ಇದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರಿಗೂ ಕೊಡದೆ ಇದರ ಹಕ್ಕನ್ನು ಈಡೇರಿಸುವವರಾಗಿ ಯಾರಾದರೂ ಇದ್ದಾರೆಯೇ ಎಂದು ಪುನಃ ಕೇಳಿದರು. ಕೊನೆಗೆ ಹಜರತ್ ಅಬೂ ದುಜಾನಾ ರಜಿಲ್ಲಾಹು ಅನ್ಹು ತಮ್ಮ ಕೈಯನ್ನು ಎತ್ತಿ ಹೀಗೆ ಹೇಳಿದರು: ಯಾ ರಸೂಲಲ್ಲಾಹ್, ಅದನ್ನು ನನಗೆ ಕೊಡಿರಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಖಡ್ಗವನ್ನು ಅವರಿಗೆ ಕೊಟ್ಟರು. ಅಬೂ ದುಜಾನಾ ರಜಿಲ್ಲಾನ್ಹು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಹೆಮ್ಮೆ ಮತ್ತು ಅಭಿಮಾನದಿಂದ ನಡೆಯುತ್ತಾ ಶತ್ರುಗಳ ಕಡೆಗೆ ಧಾವಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬರೊಡನೆ ಹೇಳಿದರು: ಅಲ್ಲಾಹನಿಗೆ ಈ ರೀತಿಯ ನಡತೆ ಇಷ್ಟವಲ್ಲ. ಆದರೆ ಈ ಸಂದರ್ಭದಲ್ಲಿ, ಎಂದರೆ ಶತ್ರುಗಳನ್ನು ಎದುರಿಸುವ ಸಂದರ್ಭದಲ್ಲಿ, ಇದು ಅಪ್ರಿಯವಾದ ಸಂಗತಿಯಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೈಯಲ್ಲಿದ್ದ ಖಡ್ಗವನ್ನು ಪಡೆಯಲು ಹಜರತ್ ಜುಬೇರ್ ರಜಿಲ್ಲಾನ್ಹು ಅತಿಯಾದ ಅಭಿಲಾಷೆಯನ್ನು ಹೊಂದಿದ್ದರು. ನಿಕಟ ಸಂಬಂಧದ ಕಾರಣದಿಂದಲೂ ಅದನ್ನು ಪಡೆಯಲು ಹೆಚ್ಚು ಅರ್ಹರೆಂದು ಭಾವಿಸುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನಗೆ ಏಕೆ ಖಡ್ಗವನ್ನು ಕೊಡದೆ ಅಬೂ ದುಜಾನರಿಗೆ ಕೊಟ್ಟರು ಎಂದು ಮನಸ್ಸಲ್ಲೇ ಯೋಚಿಸುತ್ತಿದ್ದರು. ಮನಸ್ಸಿನ ಈ ಚಿಂತೆಯನ್ನು ದೂರ ಮಾಡಲಿಕ್ಕಾಗಿ ಯುದ್ಧ ಮೈದಾನದಲ್ಲಿ ಅಬೂ ದುಜಾನರ ಜೊತೆಗೆ ಇದ್ದುಕೊಂಡು ಅವರು ಈ ಖಡ್ಗದಿಂದ ಏನು ಮಾಡುವರು ಎಂದು ನೋಡಲು ಹಜರತ್ ಜುಬೇರ್ ರಜಿಲ್ಲಾನ್ಹು ಪ್ರತಿಜ್ಞೆ ಮಾಡಿದರು. ಹಜರತ್ ಜುಬೇರ್ ರಜಿಲ್ಲಾನ್ಹು ಹೇಳುತ್ತಾರೆ: ಅಬೂ ದುಜಾನಾ ರಜಿಲ್ಲಾನ್ಹು ತಲೆಯಲ್ಲಿ ಒಂದು ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡು ಆ ಖಡ್ಗವನ್ನು ಹಿಡಿದು ಅಲ್ಲಾಹನನ್ನು ಸ್ತುತಿಸುತ್ತಾ ಮುಶ್ರಿಕರ ಪಂಕ್ತಿಯೊಳಗೆ ನುಗ್ಗಿದ್ದರು. ಅವರು ಹೋಗುವಲ್ಲೆಲ್ಲ ಶತ್ರುಗಳನ್ನು ಕೊಲ್ಲುತ್ತಾ ಹೋಗುತ್ತಿದ್ದರು. ಅವರ ಮುಂದೆ ಬಂದು ಬಚಾವ್ ಆದ ಯಾರನ್ನೂ ನಾನು ಕಾಣಲಿಲ್ಲ. ಎಲ್ಲಿಯವರೆಗೆ ಎಂದರೆ ಅವರು ಕುರೈಶ್ಯರ ಸೈನ್ಯವನ್ನು ದಾಟುತ್ತಾ ಸೈನ್ಯದ ಮತ್ತೊಂದು ಬದಿಗೆ ತಲುಪಿದರು. ಅಲ್ಲಿ ಕುರೈಶಿಗಳ ಸ್ತ್ರೀಯರು ನಿಂತಿದ್ದರು. ಅಬೂ ಸುಫಿಯಾನರ ಪತ್ನಿಯಾದ ಹಿಂದ ಬಹಳ ಜೋರಾಗಿ ಮುಸ್ಲಿಮರ ವಿರುದ್ಧ ಹೋರಾಡುತ್ತಿದ್ದ ಪುರುಷರನ್ನು ಹುರಿದುಂಬಿಸುತ್ತಿದ್ದರು. ಅಬೂ ದುಜಾನಾ ರಜಿಲ್ಲಾನ್ಹು ಅವರ ಮುಂದಕ್ಕೆ ಬಂದು ತನ್ನ ತಲವಾರನ್ನು ಅವರ ಮೇಲೆ ಎತ್ತಿದ್ದರು. ಆಗ ಹಿಂದ ಬಹಳ ಜೋರಾಗಿ ಕಿರುಚಿದರು. ತಮ್ಮ ಪುರುಷರನ್ನು ಸಹಾಯಕ್ಕಾಗಿ ಕರೆದರು, ಆದರೆ ಯಾರೂ ಸಹಾಯಕ್ಕಾಗಿ ಬರಲಿಲ್ಲ. ಆದರೆ ಅಬೂ ದುಜಾನಾ ರಜಿಲ್ಲಾನ್ಹು ಸ್ವತಃ ತನ್ನ ಖಡ್ಗವನ್ನು ಕೆಳಗೆ ಮಾಡಿದರು. ಅಲ್ಲಿಂದ ಹಿಂದೆ ಸರಿದರು. ನೀನು ಮೊದಲು ಖಡ್ಗವನ್ನು ಎತ್ತಿದ ನಂತರ ಕೆಳಗೆ ಇಡಲು ಕಾರಣವೇನೆಂದು ಆ ಸಂದರ್ಭದಲ್ಲಿ ನಾನು ಅಬೂ ದುಜಾನರೊಡನೆ ಕೇಳಿದೆ. ಅಬೂ ದುಜಾನಾ ರಜಿಲ್ಲಾನ್ಹು ಹೇಳಿದರು: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗದಿಂದ ಒಬ್ಬಳು ಸ್ತ್ರೀಯ ಮೇಲೆ ಹಲ್ಲೆ ನಡೆಸಲು ನನಗೆ ಮನಸ್ಸು ಬರಲಿಲ್ಲ. ಮಾತ್ರವಲ್ಲ, ಆ ಸ್ತ್ರೀಯನ್ನು ಸಹಾಯ ಮಾಡಲು ಪುರುಷರಲ್ಲಿ ಯಾರೂ ಇದ್ದಿರಲಿಲ್ಲ. ಹಜರತ್ ಜುಬೇರ್ ರಜಿಲ್ಲಾನ್ಹು ಹೇಳುತ್ತಾರೆ: ಖಂಡಿತವಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗದ ಹಕ್ಕನ್ನು ಅಬೂ ದುಜಾನಾ ರಜಿಲ್ಲಾನ್ಹು ನೆರವೇರಿಸಿದ ಹಾಗೆ ಬಹುಶಃ ನನ್ನಿಂದ ನೆರವೇರಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಆಗ ನಾನು ಭಾವಿಸಿದೆ. ಹೀಗೆ ನನ್ನ ಮನಸ್ಸಿನ ಚಿಂತೆ ದೂರವಾಯಿತು. ಹಜರತ್ ಖಲೀಫತ್ ಮಸೀಹ್ ಸಾನಿ ರಜಿಲ್ಲಾನ್ಹು ಈ ಘಟನೆಯನ್ನು ಹೀಗೆ ವಿವರಿಸಿದ್ದಾರೆ: ಉಹುದ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಖಡ್ಗವನ್ನು ಹಿಡಿದು ಹೀಗೆ ಹೇಳಿದರು: ಯಾರು ಇದರ ಹಕ್ಕನ್ನು ಈಡೇರಿಸುವನೆಂದು ವಾಗ್ದಾನ ಮಾಡುವನೋ ಅವನಿಗೆ ನಾನು ಈ ಖಡ್ಗವನ್ನು ಕೊಡುತ್ತೇನೆ. ಹಲವು ಜನರು ಈ ತಲವಾರನ್ನು ಪಡೆಯಲು ನಿಂತರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಖಡ್ಗವನ್ನು ಹಜರತ್ ಅಬೂ ದುಜಾನಾ ರಜಿಯಲ್ಲಾಹುರಿಗೆ ಕೊಟ್ಟರು. ಒಂದು ಪ್ರದೇಶದಲ್ಲಿ ಮಕ್ಕಾದ ಕೆಲವು ಸಿಪಾಯಿಗಳು ಅಬೂ ದುಜಾನರ ಮೇಲೆ ಹಲ್ಲೆ ನಡೆಸಿದರು. ಅವರು ಹೋರಾಡುತ್ತಿದ್ದಾಗ ಒಬ್ಬ ಸೈನಿಕ ಅತ್ಯಂತ ಆವೇಶದಿಂದ ಯುದ್ಧದಲ್ಲಿ ಭಾಗವಹಿಸಿದ್ದಾಗಿ ಅವರು ಕಂಡರು. ಅವರು ಖಡ್ಗವನ್ನು ಹಿಡಿದು ಅವರ ಕಡೆಗೆ ಧಾವಿಸಿದರು. ಆದರೆ ಅನಂತರ ಅವರನ್ನು ಬಿಟ್ಟು ವಾಪಸ್ಸು ಬಂದರು. ಅವರನ್ನು ಏಕೆ ಬಿಟ್ಟು ಬಂದಿದ್ದೀರಿ ಎಂದು ಅವರೊಬ್ಬ ಸ್ನೇಹಿತನು ಅವರೊಡನೆ ಕೇಳಿದನು. ಅವರು ಹೇಳಿದರು: ನಾನು ಅವರ ಬಳಿಗೆ ಹೋದಾಗ ಅವರು ಏನೋ ಹೇಳುತ್ತಿದ್ದರು. ಇದರಿಂದ ಅವರು ಪುರುಷನಲ್ಲ, ಸ್ತ್ರೀ ಎಂದು ನನಗೆ ಗೊತ್ತಾಯಿತು. ಅವರ ಸ್ನೇಹಿತ ಹೇಳಿದರು: ಹೇಗಿದ್ದರೂ ಆ ಸ್ತ್ರೀ ಸಿಪಾಯಿಯಂತೆ ಸೈನ್ಯದಲ್ಲಿ ಹೋರಾಡುತ್ತಿದ್ದಾಗ ಅವರನ್ನು ಏಕೆ ಬಿಟ್ಟು ಬಂದಿದ್ದೀರಿ? ಹಜರತ್ ಅಬೂ ದುಜಾನಾ ರಜಿಯಲ್ಲಾಹು ಹೇಳಿದರು: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನಗೆ ಕೊಟ್ಟ ಖಡ್ಗದಿಂದ ದುರ್ಬಲ ಸ್ತ್ರೀಯೊಬ್ಬಳ ಮೇಲೆ ಹಲ್ಲೆ ನಡೆಸಲು ನನಗೆ ಮನಸ್ಸು ಬರಲಿಲ್ಲ. ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಹೇಳುತ್ತಾರೆ: ಒಟ್ಟಿನಲ್ಲಿ ಸ್ತ್ರೀಯರನ್ನು ಗೌರವಿಸಲು ಮತ್ತು ಆದರ ಭಾವದಿಂದ ಕಾಣಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸದಾ ಉಪದೇಶಿಸುತ್ತಿದ್ದರು.
ಇದರ ಕಾರಣದಿಂದ ಸತ್ಯನಿಷೇಧಿಗಳ ಸ್ತ್ರೀಯರು ಹೆಚ್ಚು ಧೈರ್ಯದಿಂದ ಮುಸ್ಲಿಮರಿಗೆ ನಷ್ಟ ಉಂಟು ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೂ ಮುಸ್ಲಿಮರು ಈ ಸಂಗತಿಯನ್ನು ಸಹಿಸುತ್ತಾ ಹೋಗುತ್ತಿದ್ದರು. ಅಬೂ ದುಜಾನರಿಗೆ ಸಂಬಂಧಿಸಿ ಪ್ರಸಿದ್ಧ ಪೌರಸ್ತ್ಯ ಬರಹಗಾರರಾದ ವಿಲಿಯಂ ಮ್ಯೂರ್ ಬರೆಯುತ್ತಾರೆ, ಯುದ್ಧದ ಆರಂಭದಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಖಡ್ಗವನ್ನು ಹಿಡಿದು ಹೇಳಿದರು, ಯಾರು ಈ ಖಡ್ಗವನ್ನು ಅದರ ಹಕ್ಕಿನೊಂದಿಗೆ ನನ್ನಿಂದ ಪಡೆಯುವನು? ಉಮರ್, ಜುಬೇರ್ ಹಾಗೂ ಹಲವಾರು ಸಹಾಬರು ಅದನ್ನು ಪಡೆಯಲು ಇಚ್ಛಿಸುತ್ತಿದ್ದರು. ಆದರೆ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೊಡಲಿಲ್ಲ. ಕೊನೆಗೆ ಅಬೂ ದುಜಾನ ರಜಿಯಲ್ಲಾಹು ಕೇಳಿದಾಗ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೊಟ್ಟರು. ಅವರು ಆ ಖಡ್ಗದಿಂದ ನಿಷೇಧಿಗಳ ತಲೆಗಳನ್ನು ಶರೀರದಿಂದ ಬೇರ್ಪಡಿಸಲು ಶುರು ಮಾಡಿದರು. ಮುಸ್ಲಿಮರ ಅಪಾಯಕಾರಿ ಆಕ್ರಮಣದಿಂದ ಮಕ್ಕಾ ಸೈನ್ಯ ದುರ್ಬಲಗೊಳ್ಳಲು ಆರಂಭವಾಯಿತು. ಇಸ್ಲಾಮಿನ ಸೈನ್ಯದ ಬಲಬದಿಯ ಹಿಂದಿನಿಂದ ಆಕ್ರಮಣ ನಡೆಸಲು ಕುರೈಶಿನ ಸೈನ್ಯ ಹಲವು ಬಾರಿ ಪ್ರಯತ್ನಿಸುತ್ತಿತ್ತು. ಆದರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ವಿಶೇಷವಾಗಿ ನಿಶ್ಚಯಿಸಿದ 50 ಬಿಲ್ಲುಗಾರರು ಬಾಣಗಳಿಂದ ಅಲ್ಲಿ ನಿಂತು ಹಲ್ಲೆ ನಡೆಸುತ್ತಿದ್ದ ಕಾರಣದಿಂದ ಪ್ರತಿ ಬಾರಿ ಶತ್ರುಗಳಿಗೆ ಅಲ್ಲಿಂದ ಹಿಮ್ಮೆಟ್ಟಬೇಕಾಗಿ ಬರುತ್ತಿತ್ತು. ಬದರ್ ಯುದ್ಧದ ಸಂದರ್ಭದಲ್ಲಿ ಮುಸ್ಲಿಮರು ತೋರಿಸಿದ್ದ ಶೌರ್ಯ, ಧೈರ್ಯ, ಅಪಾಯ ಮತ್ತು ಮರಣದ ಭಯ ಇಲ್ಲದಿರುವಿಕೆಯ ಅದೇ ಸ್ಥಿತಿ ಉಹುದಿನ ಮೈದಾನದಲ್ಲೂ ಕಾಣಬಹುದಾಗಿತ್ತು. ಮಕ್ಕಾ ಸೈನ್ಯದ ಪಂಕ್ತಿಗಳು ಮುರಿಯುತ್ತಾ ಹೋಗುತ್ತಿದ್ದರು. ಮುಖಕವಚವನ್ನು ಹಾಕಿಕೊಂಡಿದ್ದ ಅಬೂ ದುಜಾನ ಕೆಂಪು ಬಣ್ಣದ ರುಮಾಲನ್ನು ತಲೆಗೆ ಕಟ್ಟಿಕೊಂಡು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ್ದ ಖಡ್ಗದಿಂದ ಹಲ್ಲೆ ನಡೆಸಿ ಶತ್ರುಗಳನ್ನು ಕೊಲ್ಲುತ್ತಾ ಹೋಗುತ್ತಿದ್ದರು. ಹಮ್ಜಾ ರಜಿಯಲ್ಲಾಹು ತನ್ನ ತಲೆಯಲ್ಲಿ ಉಷ್ಟ್ರಪಕ್ಷಿಯ ರೆಕ್ಕೆಗಳಿಂದ ತಯಾರಿಸಿದ ಕಲಶವನ್ನು ಧರಿಸಿಕೊಂಡಿದ್ದ ಕಾರಣ ಎಲ್ಲ ಸ್ಥಳಗಳಲ್ಲಿ ಎದ್ದು ಕಾಣುತ್ತಿದ್ದರು. ಹಜರತ್ ಅಲಿ ರಜಿಯಲ್ಲಾಹು ತನ್ನ ಉದ್ದವಾದ ಧ್ವಜದೊಂದಿಗೆ ಮತ್ತು ಜುಬೇರ್ ತನ್ನ ಹೊಳೆಯುತ್ತಿರುವ ಹಳದಿ ಮುಂಡಾಸನ್ನು ಕಟ್ಟಿಕೊಂಡು ಏಲಿಯಟಿನ ಶೂರರಂತೆ ಹೋಗುವಲ್ಲೆಲ್ಲ ಶತ್ರುಗಳಿಗೆ ಮರಣದ ಮತ್ತು ಅಪಾಯದ ಕರೆಗಂಟೆ ಎಂಬಂತೆ ಇದ್ದರು. ಈ ಮಾದರಿ ಮತ್ತು ದೃಶ್ಯಗಳಿಂದ ನಂತರ ಬಂದು ಇಸ್ಲಾಮಿಗೆ ವಿಜಯ ತಂದುಕೊಟ್ಟ ವೀರರು ತರಬೇತಿ ಪಡೆದಿದ್ದರು. ನಾನೀಗ ಪ್ರಸ್ತಾಪಿಸಿದ ಸಂಗತಿಗಳು ಸೀರತ್ ಖಾತಮಿನ್ ನಬಿನಲ್ಲಿ ಇದೆ. ಹಜರತ್ ಅಬ್ಬಾಸ್ ರಜಿಯಲ್ಲಾಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಯುದ್ಧದಿಂದ ಮರಳಿ ಬಂದಾಗ ಹಜರತ್ ಫಾತಿಮಾ ರಜಿಯಲ್ಲಾಹುರಿಗೆ ತನ್ನ ಖಡ್ಗವನ್ನು ನೀಡುತ್ತಾ ಹೇಳಿದರು, ಹೇ ನನ್ನ ಪುತ್ರಿ, ಇದರಿಂದ ರಕ್ತವನ್ನು ತೊಳೆ. ಹಜರತ್ ಅಲಿ ರಜಿಯಲ್ಲಾಹು ಸಹ ತನ್ನ ಖಡ್ಗವನ್ನು ಹಜರತ್ ಫಾತಿಮಾಗೆ ನೀಡುತ್ತಾ ಹೀಗೆ ಹೇಳಿದರು, ಇದರಿಂದಲೂ ರಕ್ತವನ್ನು ತೊಳೆ. ಇಂದು ಈ ಖಡ್ಗ ನನಗೆ ತುಂಬ ಸಹಾಯಕವಾಗಿತ್ತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಹೋರಾಟದ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿರುವ ಹಾಗೆಯೇ ಖಂಡಿತವಾಗಿಯೂ ಸಹಲ್ ಬಿನ್ ಹನೀಫ್ ಮತ್ತು ಅಬೂ ದುಜಾನ ಸಹ ಹೋರಾಟದ ಹಕ್ಕನ್ನು ಸರಿಯಾಗಿ ಈಡೇರಿಸಿರುವರು. ಬೇರೊಂದು ವರದಿಯಲ್ಲಿ ಸಹಲ್ ಬಿನ್ ಹನೀಫರ ಬದಲಿಗೆ ಹಾರಿಸ್ ಬಿನ್ ಸಮಾರ ಹೆಸರು ಸಹ ಬಂದಿದೆ. ಝೈದ್ ಬಿನ್ ಅಸ್ಲಂ ವರದಿ ಮಾಡುತ್ತಾರೆ, ಹಜರತ್ ಅಬೂ ದುಜಾನ ರಜಿಯಲ್ಲಾಹು ರೋಗಿಯಾಗಿದ್ದಾಗ ಅವರ ಬಳಿಗೆ ಜನರು ಬಂದರು. ಆ ಸಮಯದಲ್ಲಿ ಅವರ ಮುಖ ಹೊಳೆಯುತ್ತಿತ್ತು. ಮುಖ ಹೊಳೆಯುತ್ತಿರಲು ಕಾರಣವೇನೆಂದು ಅವರೊಡನೆ ಒಬ್ಬರು ಕೇಳಿದರು. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಹೇಳಿದರು, ನನ್ನ ಕರ್ಮಗಳಲ್ಲಿ 2 ಕೃತ್ಯಗಳು ನನ್ನ ಪ್ರಕಾರ ತುಂಬ ಭಾರವುಳ್ಳದ್ದು, ದೃಢವಾದದ್ದು ಆಗಿದೆ. ಮೊದಲನೆಯದೇನೆಂದರೆ, ನನಗೆ ಸಂಬಂಧಪಡದ ಯಾವುದೇ ಸಂಗತಿಯನ್ನು ನಾನು ಹೇಳುವುದಿಲ್ಲ. ಎರಡನೇದಾಗಿ, ನನ್ನ ಹೃದಯ ಮುಸ್ಲಿಮರಿಗಾಗಿ ಯಾವಾಗಲೂ ಸ್ವಚ್ಛವಾಗಿರುತ್ತದೆ. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಯಮಾಮ ಯುದ್ಧದಲ್ಲಿ ಶಹೀದಾದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಿಧನದ ನಂತರ ಮುಸೈಲಿಮಾ ಕಜ್ಜಾಬ್ ಪ್ರವಾದಿತ್ವದ ಸುಳ್ಳುವಾದವನ್ನು ಮಾಡಿದ ನಂತರ ಮದೀನದ ಮೇಲೆ ಹಲ್ಲೆ ನಡೆಸಲು ಉದ್ದೇಶಿಸಿದಾಗ ಹಜರತ್ ಅಬೂಬಕರ್ ರಜಿಯಲ್ಲಾಹು ಅದನ್ನು ದಮನಿಸಲು ಹಿಜ್ರಿ 12ರಲ್ಲಿ ಸೈನ್ಯವನ್ನು ಕಳುಹಿಸಿದ್ದರು. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಸಹ ಈ ಸೈನ್ಯದಲ್ಲಿ ಭಾಗಿಯಾಗಿದ್ದರು. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಯಮಾಮ ಯುದ್ಧದಲ್ಲಿ ಶಕ್ತವಾಗಿ ಹೋರಾಡಿದರು ಮತ್ತು ಶಹಾದತ್ತಿನ ಪದವಿಯನ್ನು ಪಡೆದರು. ಪ್ರಾಚೀನ ಅರೇಬಿಯಾದ ಗೋತ್ರವಾದ ಬನೂ ಹನೀಫದ ಹಿರಿದಾದ ಒಂದು ಭಾಗ ಮುಸೈಲಿಮಾ ಕಜ್ಜಾಬರ ನೇತೃತ್ವದಲ್ಲಿ ಮದೀನದ ವಿರುದ್ಧ ದಂಗೆ ಎದ್ದಿದ್ದರು. ಆ ಗೋತ್ರಕ್ಕೆ ಯಮಾಮದಲ್ಲಿ ಒಂದು ತೋಟವಿತ್ತು. ಅವರು ಅದರಲ್ಲಿ ಇದ್ದುಕೊಂಡು ಯುದ್ಧ ಮಾಡುತ್ತಿದ್ದರು. ಮುಸ್ಲಿಮರಿಗೆ ಒಳಗೆ ಹೋಗಲು ಎಡೆ ಸಿಗುತ್ತಿರಲಿಲ್ಲ. ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಮುಸ್ಲಿಮರೊಡನೆ ಹೇಳಿದರು, ನನ್ನನ್ನು ತೋಟದ ಒಳಗೆ ಎಸೆಯಿರಿ. ಮುಸ್ಲಿಮರು ಅವರು ಹೇಳಿದಂತೆ ಮಾಡಿದರು. ಆದರೆ ಅವರು ಗೋಡೆಯ ಮರುಭಾಗದಲ್ಲಿ ಬಿದ್ದ ಕಾರಣದಿಂದ ಅವರ ಕಾಲು ಮುರಿದು ಹೋಯಿತು. ಆದಾಗ್ಯೂ ಅವರು ತೋಟದ ಪ್ರವೇಶ ದ್ವಾರದಲ್ಲಿ ಹೋರಾಡುತ್ತಾ ಮುಷ್ರಿಕರನ್ನು ಅಲ್ಲಿಂದ ಸರಿಸಿದರು. ಹೀಗೆ ಮುಸ್ಲಿಮರು ಒಳಗೆ ಪ್ರವೇಶಿಸಿದರು. ಮುಸೈಲಿಮಾ ಕಜ್ಜಾಬ್ರನ್ನು ಕೊಲ್ಲುವುದರಲ್ಲಿ ಅಬ್ದುಲ್ಲಾ ಬಿನ್ ಝೈದ್ ರಜಿಯಲ್ಲಾಹು ಮತ್ತು ವಹಶಿ ಬಿನ್ ಹರಬ್ರೊಂದಿಗೆ ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಇದ್ದರು. ಯಮಾಮದ ದಿವಸ ಅವರು ಶಹೀದಾದರು. ಒಂದು ವರದಿ ಪ್ರಕಾರ ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಸಿಫ್ಫೀನ್ ಯುದ್ಧದಲ್ಲಿ ಹಜರತ್
ಅಲಿ ರಜಲ್ಲಾನ್ಹರ ಕಡೆಯಿಂದ ಯುದ್ಧ ಮಾಡುತ್ತಾ ನಿಧನರಾದರು ಎಂದು ಇದೆ. ಆದರೆ ಇದು ದುರ್ಬಲವಾದ ವರದಿಯಾಗಿದೆ. ಮೊದಲು ಹೇಳಿದ ವರದಿ ಹೆಚ್ಚು ಸರಿ ಮತ್ತು ಹೆಚ್ಚಿನ ಸ್ಥಳಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಹಜರತ್ ಅಬೂ ದುಜಾನರಿಗೆ ಸಂಬಂಧಿಸಿ ಇನ್ನು ಸ್ವಲ್ಪ ಸಂಗತಿಯನ್ನು ಸಹ ಹೇಳುತ್ತೇನೆ. ಮೊದಲು ಸಹ ಹೇಳಿದ್ದೇನೆ, ಹಜರತ್ ಅಬೂ ದುಜಾನ ರಜಿಲ್ಲಾನ್ಹು ಅನ್ಸಾರಿಯಾಗಿದ್ದರು. ಎಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನಂಬಿದ್ದ ನಂತರ ಅವರನ್ನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದ ಮದೀನದ ಮುಸ್ಲಿಮರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ವಲಸೆ ಹೋಗುವುದಕ್ಕೆ ಮುಂಚಿತವಾಗಿ ಹಜರತ್ ಅಬೂ ದುಜಾನ ರಜಿಲ್ಲಾನ್ಹು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದರು. ಮದೀನಾ ನಿವಾಸಿಯಾದ ಇವರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಬದರ್ ಯುದ್ಧದಲ್ಲಿ ಭಾಗವಹಿಸಲು ಮತ್ತು ಅತ್ಯಂತ ಶೌರ್ಯದಿಂದ ಹೋರಾಡಲು ಸೌಭಾಗ್ಯ ಲಭಿಸಿತ್ತು. ಅದೇ ರೀತಿಯಲ್ಲಿ ಇವರಿಗೆ ಉಹದ್ ಯುದ್ಧದಲ್ಲೂ ಭಾಗವಹಿಸಲು ಸೌಭಾಗ್ಯ ಲಭಿಸಿತ್ತು. ಯುದ್ಧದ ದಿಕ್ಕು ಬದಲಾದಾಗ, ಎಂದರೆ ಮೊದಲು ಮುಸ್ಲಿಮರು ಯುದ್ಧದಲ್ಲಿ ಮೇಲುಗೈ ಸಾಧಿಸುತ್ತಿದ್ದರು, ಆದರೆ ಒಂದು ಜಾಗದ ಸಂರಕ್ಷಣೆ ಸರಿಯಾಗಿ ಮಾಡದ ಕಾರಣದಿಂದ ಯುದ್ಧದ ದಿಕ್ಕು ಪರಿವರ್ತನೆಗೊಂಡಿತ್ತು. ಸತ್ಯನಿಷೇಧಿಗಳು ಪುನಃ ಆಕ್ರಮಣ ನಡೆಸಿದ್ದರು. ಯುದ್ಧದ ಪಗಡೆ ಮುಸ್ಲಿಮರ ವಿರುದ್ಧವಾಯಿತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಉಳಿದಿದ್ದ ಸಹಾಬಿಯರಲ್ಲಿ ಹಜರತ್ ಅಬೂ ದುಜಾನ ರಜಿಯಲ್ಲಾಹು ಸಹ ಇದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಸಂರಕ್ಷಣೆ ಮಾಡುತ್ತಾ ಅವರು ತೀವ್ರವಾಗಿ ಗಾಯಗೊಂಡಿದ್ದರು. ಆದರೂ ಅವರು ಹಿಂದೆ ಸರಿದಿರಲಿಲ್ಲ. ಒಂದು ಸಲ ಅವರು ರೋಗಗ್ರಸ್ತರಾದಾಗ ತನ್ನ ಸಂಗಡಿಗರೊಡನೆ ಹೀಗೆ ಹೇಳಿದರು, ಬಹುಶಃ ನನ್ನ 2 ಸತ್ಕರ್ಮಗಳು ಅಲ್ಲಾಹನು ಸ್ವೀಕರಿಸುವನು. ಅದರಲ್ಲಿ ಒಂದೇನೆಂದರೆ, ನಾನು ಯಾವುದೇ ವ್ಯರ್ಥವಾದ ಮಾತುಗಳನ್ನು ಹೇಳುತ್ತಿರಲಿಲ್ಲ, ಯಾರನ್ನೂ ಹಿಂದಿನಿಂದ ದೂಷಿಸುವುದಿಲ್ಲ, ವ್ಯಕ್ತಿಯ ಗೈರು ಹಾಜರಿಯಲ್ಲಿ ಅವರ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿರಲಿಲ್ಲ. ಎರಡನೇ ಸಂಗತಿ ಏನೆಂದರೆ, ಮುಸ್ಲಿಮರಾದ ಯಾರ ಬಗ್ಗೆಯೂ ನನ್ನ ಹೃದಯದಲ್ಲಿ ದ್ವೇಷ ಮತ್ತು ಹಗೆಯ ಭಾವನೆ ಇಲ್ಲ. ಇದರೊಂದಿಗೆ ಇವರ ಪ್ರಸ್ತಾಪ ಮುಕ್ತಾಯವಾಯಿತು. ಈಗ ನಾನು ಕೆಲವು ದಿವಂಗತರ ಬಗ್ಗೆ ಪ್ರಸ್ತಾಪಿಸುವನು. ಅವರ ಜನಾಜಾ ನಮಾಜ್ ಸಹ ನಿರ್ವಹಿಸುವನು. ಅವರಲ್ಲಿ ಒಬ್ಬರು ಶಹೀದ್ ಸಹ ಇದ್ದಾರೆ. ಅವರನ್ನು ಕೆಲವು ದಿನಗಳಿಗೆ ಮುಂಚೆ ಶಹೀದ್ ಮಾಡಲಾಗಿತ್ತು. ಪಿಶಾವರ್ ಜಿಲ್ಲೆಯ ಸೈಯದ್ ಜಲಾಲ್ ಸಾಹಿಬರ ಮಗನಾದ ಶಹೀದ್ ಮುಕರ್ರಮ್ ಮಹಬೂಬ್ ಖಾನ್ ಸಾಹಿಬ್ ಅವರನ್ನು ಅಹ್ಮದಿಯತ್ತಿನ ವಿರೋಧಿಗಳು ನವೆಂಬರ್ 8, 2020 ಬೆಳಿಗ್ಗೆ 8 ಗಂಟೆಗೆ ಪಿಶಾವರ ಜಿಲ್ಲೆಯ ಶೇಖ್ ಮೊಹಮ್ಮದ್ ಗ್ರಾಮದಲ್ಲಿ ಫೈರಿಂಗ್ ಮಾಡಿ ಶಹೀದ್ ಮಾಡಿದ್ದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಲಭಿಸಿದ ಮಾಹಿತಿ ಪ್ರಕಾರ ಮಹಬೂಬ್ ಖಾನ್ ಸಾಹೇಬರು ನವೆಂಬರ್ 6ಗೆ ಖುಷ್ಹಾಲ್ ಟೌನ್ ಪಿಶಾವರ್ನಿಂದ ತನ್ನ ಮೊಮ್ಮಗಳನ್ನು ಭೇಟಿಯಾಗಲು ಹೋಗಿದ್ದರು. ಮೊಮ್ಮಗಳು ತನ್ನ ಫ್ಯಾಮಿಲಿಯೊಂದಿಗೆ ಶೇಖ್ ಮೊಹಮ್ಮದಿ ಗ್ರಾಮದಲ್ಲಿ ಇದ್ದಳು. ನವೆಂಬರ್ 8ಗೆ ಮರಳಿ ಹೋಗಲಿಕ್ಕಾಗಿ ಮನೆಯಿಂದ ಅವರ ತಂದೆ ಹೊರಟಿದ್ದರು. ಬಸ್ ಸ್ಟಾಪಿನ ಸಮೀಪ ತಲುಪುವಷ್ಟರಲ್ಲಿ ಅಪರಿಚಿತನಾದ ಒಬ್ಬ ವ್ಯಕ್ತಿ ಹಿಂದಿನಿಂದ ಬಂದು ಫೈರಿಂಗ್ ಮಾಡಿದನು. ಒಂದು ಗುಂಡು ತಲೆಯ ಹಿಂದಿನ ಭಾಗಕ್ಕೆ ತಗುಲಿ ಮುಂದಿನಿಂದ ಹಾದು ಹೋಯಿತು. ಅದರಿಂದ ಘಟನಾ ಸ್ಥಳದಲ್ಲೇ ಅವರು ವಫಾತಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಘಟನೆಯ ನಂತರ ಕೊಲೆಗಾರನು ಪರಾರಿಯಾದನು. ದಿವಂಗತರಿಗೆ ಸುಮಾರು 80 ವರ್ಷ ಪ್ರಾಯವಿತ್ತು. ದಿವಂಗತರು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಿಂದ 2020ರಲ್ಲಿ ಆಫೀಸರ್ ಸೂಪ್ರಂಟ್ ಎಂಬ ಸ್ಥಾನದಿಂದ ನಿವೃತ್ತರಾಗಿ ಪೆನ್ಷನರ್ ಎಂಬ ನೆಲೆಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಶಹೀದರ ತಂದೆಯಾದ ಸೈಯದ್ ಜಲಾಲ್ ಸಾಹಿಬರು 1930ರ ಆಸುಪಾಸಿನಲ್ಲಿ ಬಯತ್ ಮಾಡಿದ್ದರು. ಶಹೀದ್ ಜನ್ಮತ ಅಹ್ಮದಿಯಾಗಿದ್ದರು. ದಿವಂಗತರು ಹಲವಾರು ಗುಣವೈಶಿಷ್ಟ್ಯಗಳನ್ನು ಹೊಂದಿದ್ದರು. ತಹಜ್ಜುದ್ ನಿಯತವಾಗಿ ಅನುಸರಿಸುತ್ತಿದ್ದರು. ಸಭ್ಯತೆ, ಸಹಾನುಭೂತಿ, ಅತಿ ಸತ್ಕಾರದ ಗುಣಗಳನ್ನಲ್ಲದೆ ಉದಾರತೆಯಲ್ಲಿ ಮುಂದಿದ್ದರು. ತಬ್ಲೀಗ್ ಮಾಡುವುದರಲ್ಲಿ ತುಂಬ ಆವೇಶ ಹೊಂದಿದ್ದರು. ಸತ್ಯದ ಸಂದೇಶವನ್ನು ತಲುಪಿಸುವುದರಲ್ಲಿ ತುಂಬ ಮುಂದಿದ್ದರು. ತಬ್ಲೀಗ್ ಮಾಡುವುದರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಲು ಅವರೊಡನೆ ಹೇಳಲ್ಪಡುವಾಗಲೆಲ್ಲ ಅವರಿಗೆ ಅದರ ಬಗ್ಗೆ ಒಂದೇ ನಿಲುವಾಗಿತ್ತು. ಅದೇನೆಂದರೆ, ಈಗ ಅಲ್ಲಾಹನ ಮುಂದೆ ಹಾಜರಾಗುವ ಸಮಯ ಆಗಿಬಿಟ್ಟಿದೆ. ಹೀಗಿರುವಾಗ ಶಹಾದತ್ ಪದವಿ ಸಿಕ್ಕರೆ ನನಗೆ ಅದು ಸೌಭಾಗ್ಯವಾಗಿರುವುದು. ಹೇಗಿದ್ದರೂ ಅವರಿಗಿದ್ದ ಶಹಾದತ್ತಿನ ಅಭಿಲಾಷೆ ಸಹ ಈಡೇರಿತ್ತು. ಮಹಬೂಬ್ ಖಾನ್ ಸಾಹಿಬ್ ಶಹೀದರ ಪತ್ನಿಯಾದ ಮೀರಾಜ್ ಬೇಗಂ ಸಾಹಿಬರ ತಂದೆಯಾದ ಮೊಹಮ್ಮದ್ ಸಯೀದ್ ಸಾಹಿಬ್ ಮತ್ತು ಅವರ ಚಿಕ್ಕಪ್ಪರಾದ ಬಶೀರ್ ಅಹಮದ್ ಸಾಹಿಬ್ ಸಹ 1966ರಲ್ಲಿ ಶಹೀದಾಗಿದ್ದರು. ಈಗ ಆ ಸೌಭಾಗ್ಯ ಇವರ ಗಂಡನಿಗೂ ಲಭಿಸಿದೆ. ಹೀಗೆ ಅವರು ಶಹೀದರ ಮಗಳು, ಶಹೀದರ ಸಹೋದರನ ಮಗಳು ಮತ್ತು ಶಹೀದರ ಪತ್ನಿಯಾಗಿದ್ದಾರೆ. ದಿವಂಗತರು ಪತ್ನಿಯನ್ನಲ್ಲದೆ 2 ಗಂಡು ಮಕ್ಕಳಾದ ಮುನವ್ವರ್ ಸಾಹಿಬ್ ಮತ್ತು ಫಜಲ್ ಅಹಮದ್ ಸಾಹಿಬ್ ಹಾಗೂ 2 ಪುತ್ರಿಯರಾದ ಜಕಿಯಾ ಬೇಗಂ ಸಾಹಿಬಾ ಮತ್ತು ವಹೀದಾ ಬೇಗಂ ಸಾಹಿಬಾ ಹಾಗೂ 12 ಮೊಮ್ಮಕ್ಕಳನ್ನು ಅಗಲಿದ್ದಾರೆ. ದಿವಂಗತರ ಕಿರಿಯ ಮಗನು ಮೈಕ್ರೋಬಯಾಲಜಿಯಲ್ಲಿ PhD ಮಾಡಿರುವರು. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಹಿರಿಯ ಮಗನಾದ ಫಜಲ್ ಅಹಮದ್ ಸಾಹಿಬರು ಸಹ ವಿದ್ಯಾವಂತರಾಗಿರುವರು. ಅವರು ಇಂಗ್ಲೀಷ್ನಲ್ಲಿ MA ಮಾಡಿರುವರು. ಜರ್ಮನಿಯಲ್ಲಿ ನೆಲೆಸಿದ್ದಾರೆ.
ಅವರ ಮಗನಾದ ಮುನವ್ವರ್ ಅಹ್ಮದ್ ಸಾಹೇಬರು ಹೇಳುತ್ತಾರೆ, ನನ್ನ ತಂದೆ ತನ್ನ ಪ್ರದೇಶದಲ್ಲಿ ಶಾಂತಿ ಸಮಾಧಾನ ಸ್ಥಾಪನೆಯಲ್ಲಿ ಕಾರ್ಯನಿರತರಾಗಿರುತ್ತಿದ್ದರು. ಕೆಲವು ಸಲ ಎರಡು ಪಕ್ಷಗಳ ನಡುವೆ ಜಗಳಗಳು ಆಗುವಾಗ ಅವರ ನಡುವೆ ರಾಜಿ ಮಾಡಲು ತನ್ನ ಬಳಿಯಿಂದ ಪರಿಹಾರಧನವನ್ನು ಸಹ ನೀಡುತ್ತಿದ್ದರು. ಅವರು ದರಿದ್ರ ಮತ್ತು ನಿರ್ಗತಿಕರ ಸಹಾಯಕ್ಕಾಗಿ ಪ್ರತಿದಿನ ತಯಾರಿರುತ್ತಿದ್ದರು. ಜನರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಯಾವುದೇ ಹಿಂಜರಿಕೆಯಿಲ್ಲದೆ ಅವರ ಬಳಿಗೆ ಹೋಗುತ್ತಿದ್ದರು. ಅವರವರ ಸಹಾಯಕ್ಕಾಗಿ ಸದಾ ಸ್ವಲ್ಪ ಹಣ ಮತ್ತು ಧಾನ್ಯಗಳನ್ನು ತಮ್ಮ ಬಳಿ ಇರಿಸುತ್ತಿದ್ದರು. ಬಹಳ ವಿನಯವಂತ ಮತ್ತು ಮಿತಭಾಷಿಯಾಗಿದ್ದರು. ಬಹಳ ಸಹನೆಯುಳ್ಳವರು, ಸಹಾನುಭೂತಿಯುಳ್ಳವರು ಆಗಿದ್ದರು. ಯಾವಾಗಲೂ ಅವರ ಸಹಾಯಕ್ಕಾಗಿ ತಯಾರಾಗುತ್ತಿದ್ದರು. ಅಲ್ಲಾಹನು ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ. ಅವರ ಸಂಬಂಧಿಕರಿಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಎರಡನೇ ಜನಾಜಾ ಜಮಾತಿನ ಮುರಬ್ಬಿಯಾದ ಫಖರ್ ಅಹ್ಮದ್ ಫಖರ್ ಸಾವಿರದ್ದಾಗಿದೆ. 2020 ನವೆಂಬರ್ 1ರಂದು ಸಂಜೆ ಸುಮಾರು 6:15ಗೆ ಒಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು. ಅವರ ಮಗನಾದ ಇಹ್ತಿಶಾಮ್ ಅಬ್ದುಲ್ಲಾಹರೊಂದಿಗೆ ಅಹ್ಮದ್ ನಗರ್ನಿಂದ ಬರುತ್ತಿದ್ದರು. ಹೀಗೆ ಅವರು ಆಕ್ಸಿಡೆಂಟ್ನಲ್ಲಿ ವಫಾತಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ತಂದೆ ಮಗನು ಇಬ್ಬರೂ ಈ ಅಪಾಯಕಾರಿ ಅಪಘಾತದಲ್ಲಿ ಘಟನಾ ಸ್ಥಳದಲ್ಲಿ ಮೃತರಾದರು. ಅಲ್ಲಾಹನ ಅನುಗ್ರಹದಿಂದ ಫಖರ್ ಸಾಹೇಬರು ಮೋಸಿಯಾಗಿದ್ದರು. ಫಖರ್ ಸಾಹೇಬರ ತಂದೆಯಾದ ಸೈಫುರ್ ರಹಮಾನ್ ಸಾಹೇಬರು ಸ್ವತಃ ಬಯತ್ ಮಾಡಿದರು. ಇವರ ಕುಟುಂಬದಲ್ಲಿ ಇವರ ತಂದೆಗಿಂತ ಮುಂಚೆ ಬೇರೆ ಯಾರೂ ಅಹ್ಮದಿಯಾಗಿ ಇದ್ದಿರಲಿಲ್ಲ. 1968ರಲ್ಲಿ ಅವರು ಬಯತ್ ಮಾಡಿದರು. ಹೀಗೆ ಅವರು ಕುಟುಂಬದ ಮೊದಲ ಅಹ್ಮದಿಯಾದರು. ಫಖರ್ ಅಹ್ಮದ್ ಸಾಹೇಬರು 1996ರಲ್ಲಿ ಜಾಮಿಯಾ ಅಹ್ಮದಿಯಾ ರಬ್ಬೋದಿಂದ ತೇರ್ಗಡೆಯಾಗಿ ಪಾಕಿಸ್ತಾನದ ಹಲವು ಸ್ಥಳಗಳಲ್ಲಿ ಸೇವೆ ಮಾಡಲು ಸೌಭಾಗ್ಯ ಪಡೆದಿದ್ದರು. ಅವರನ್ನು ಪಶ್ಚಿಮ ಆಫ್ರಿಕಾದಲ್ಲಿ ಐವರಿ ಕೋಸ್ಟಿಗೆ ಸಹ ಕಳುಹಿಸಲಾಗಿತ್ತು. ಅನಂತರ ಕಳೆದ 8 ವರ್ಷಗಳಿಂದ ಅಹ್ಮದ್ ನಗರ್ನಲ್ಲಿ ಮೊಬಲಿಗರಾಗಿ ಸೇವೆ ಮಾಡುತ್ತಿದ್ದರು. ಇವರ ವಿವಾಹ ಅಲಿ ಅಸ್ಗರ್ ಸಾಹೇಬರ ಮಗಳಾದ ತಾಹಿರ್ ಫಖರ್ ಸಾಹೇಬರೊಂದಿಗೆ ನಡೆದಿತ್ತು. ಅವರಿಗೆ 4 ಪುತ್ರಿಯರು ಮತ್ತು ಒಬ್ಬ ಪುತ್ರ ಇರುವರು. ಮಗನಾದ ಇಹ್ತಿಶಾಮ್ ಅಬ್ದುಲ್ಲಾ ಸಾಹೇಬರು ತಂದೆಯೊಂದಿಗೆ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರು. ಹೀಗೆ ಅವರು ಪತ್ನಿಯನ್ನು ಮತ್ತು 4 ಪುತ್ರಿಯರನ್ನಲ್ಲದೆ ತಾಯಿಯನ್ನು ಮತ್ತು ಸಹೋದರ ಸಹೋದರರನ್ನು ಅಗಲಿದ್ದಾರೆ. ಅವರ ಪುತ್ರಿಯರ ಹೆಸರು ಹೀಗಿವೆ: ವಜೀಹಾ, ಅಮತುಸ್ಸಬು, ಕಾಫಿಯಾ ಫಖರ್, ಸಮ್ರೀನ್ ಫಖರ್, ಮೆಹರೀನ್ ಫಖರ್. ಫಖರ್ ಸಾಹೇಬರ ಪತ್ನಿಯಾದ ತಾಹಿರಾ ಸಾಹಿಬಾ ಬರೆಯುತ್ತಾರೆ, ನಮ್ಮ ವಿವಾಹ ನಡೆದ ಸಮಯದಲ್ಲಿ ಮುರಬ್ಬಿ ಸಾಹೇಬರು ಕುಶಾಬಿನ ಒಂದು ಗ್ರಾಮದಲ್ಲಿ ಡ್ಯೂಟಿ ಮಾಡುತ್ತಿದ್ದರು. ಅಲ್ಲಿ ಅವರ ಪೋಸ್ಟಿಂಗ್ ಆಗಿತ್ತು. ನಾನು ಆ ಸೆಂಟರಿಗೆ ಹೋದಾಗ ಅವರು ಮುರಬ್ಬಿಯ ಪತ್ನಿಯ ಕರ್ತವ್ಯಗಳನ್ನು ನನಗೆ ಹೇಳಿಕೊಟ್ಟರು. ಈಗ ನೀನು ಸಹ ನನ್ನ ಹಾಗೆ ವಕ್ಫ್ ಆಗಿರುವಿಯಾ, ಆದ್ದರಿಂದ ನೀನು ಜಮಾತಿನ ಕೆಲಸಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕೆಂದು ಮನವರಿಕೆ ಮಾಡಿಕೊಟ್ಟಿದ್ದರು. ಈ ರೀತಿಯಲ್ಲಿ ನನ್ನ ತರಬೇತಿ ಮಾಡಿದ್ದರು. ಅದರ ನಂತರ ಅಲ್ಲಿಂದ ಬದೇನಿಗೆ ಅವರು ಟ್ರಾನ್ಸ್ಫರ್ ಆದರು. ಮುರಬ್ಬಿ ಸಾಹೇಬರು ಮೊದಲು ಹೋದರು. ನಾನು ಕೆಲವು ದಿನಗಳ ನಂತರ ಹೋಗಿದ್ದೆ. ನಾನು ಅಲ್ಲಿಗೆ ಬರುತ್ತಿರುವ ಬಗ್ಗೆ ಮೊದಲೇ ಸಂದೇಶ ಕಳುಹಿಸಿದ ನಂತರ ಸೆಂಟರಿಗೆ ಹೋಗಿದ್ದೆ. ನಾನು ಅಲ್ಲಿಗೆ ತಲುಪಿದಾಗ ಅವರು ಮನೆಯಲ್ಲಿ ಇದ್ದಿರಲಿಲ್ಲ. ನಾನು ಹೊರಗೆ ಬಿಸಿಲಲ್ಲಿ ಕುಳಿತುಕೊಂಡೇ ಇದ್ದೆ. ಮುರಬ್ಬಿ ಸಾಹೇಬರು ಮೊಲ್ಲಿಮರೊಬ್ಬರ ಪತ್ನಿ ರೋಗಿಯಾಗಿದ್ದ ಕಾರಣದಿಂದ ಅವರಿಗೆ ರಕ್ತದಾನ ಮಾಡಲು ದೂರದ ಒಂದು ಆಸ್ಪತ್ರೆಗೆ ಹೋಗಿದ್ದರು. ಅವರು ಮರಳಿ ಬಂದಾಗ ನಾನು ಅವರೊಡನೆ ಹೇಳಿದೆ, ಪೂರ್ತಿ ದಿನ ನಾನು ಬಿಸಿಲಲ್ಲಿ ಹೊರಗೆ ಕುಳಿತಿದ್ದೆ. ನಾನು ದೀರ್ಘವಾದ ಯಾತ್ರೆ ಮಾಡಿ ಬರುತ್ತಿರುವ ಬಗ್ಗೆ ನಿಮಗೆ ಗೊತ್ತಿತ್ತು, ಮತ್ತೇಕೆ ನೀವು ಬಿಟ್ಟು ಹೋಗಿದ್ದೀರಿ? ಅವರು ಹೇಳಿದರು, ಆ ಕೆಲಸ ಸಹ ತುಂಬ ಅವಶ್ಯಕವಾದ ಕೆಲಸವಾಗಿತ್ತು. ಈ ರೀತಿಯಲ್ಲಿ ತ್ಯಾಗಗಳನ್ನು ಮಾಡಬೇಕೆಂದು ತಿಳಿಸಿದರು. ಐವರಿ ಕೋಸ್ಟ್ನಲ್ಲಿದ್ದಾಗ ಅಲ್ಲೂ ಅವರು ದೀನಿನ ಸೇವೆಯೊಂದಿಗೆ ಜನಸೇವೆಯ ಕೆಲಸವನ್ನು ಮತ್ತು ಖಿದ್ಮತೆ ಖಲಿಕಿನ ಕೆಲಸವನ್ನು ಮಾಡುತ್ತಿದ್ದರು. ಯಾವಾಗಲೂ ಪತ್ನಿ ಮತ್ತು ಮಕ್ಕಳಿಗಿಂತ ಧರ್ಮಕ್ಕೆ ಆದ್ಯತೆ ನೀಡುತ್ತಿದ್ದರು. ಪತ್ನಿ ಹೇಳುತ್ತಾರೆ, ಒಂದು ಸಲ ನನ್ನ ಆರೋಗ್ಯ ಕೆಟ್ಟು ಹೋಗಿತ್ತು. ಪ್ರಸವದ ಸಮಯವಾಗಿತ್ತು. ಮುರಬ್ಬಿ ಸಾಹೇಬರು ಆ ಸಮಯದಲ್ಲಿ ನನ್ನನ್ನು ಬಿಟ್ಟು ಮೆಡಿಕಲ್ ಕ್ಯಾಂಪಿಗೆ ಹೋಗಿದ್ದರು. ಅಲ್ಲಾಹನು ಅನುಗ್ರಹಿಸೋನು, ನೀನು ವಕ್ಫ್ ಜಿಂದಗಿಯ ಪತ್ನಿಯಾಗಿದ್ದೀಯಾ, ನಿನಗೆ ಏನೂ ಆಗಲಿಕ್ಕಿಲ್ಲ ಎಂದು ಮಾತ್ರ ಹೇಳಿ ಹೊರಟು ಹೋಗಿದ್ದರು. ಒಟ್ಟಿನಲ್ಲಿ ಮುರಬ್ಬಿ ಸಾಹೇಬರು ಪ್ರತಿಯೊಂದು ಕಾರ್ಯದಲ್ಲಿ ದೀನಿಗೆ ಲೌಕಿಕ ಕಾರ್ಯದ ಮೇಲೆ ಆದ್ಯತೆ ನೀಡಿದ್ದರು. ಅತಿಥಿ ಸತ್ಕಾರ, ದೀನಿನ ಸೇವೆ, ಸೃಷ್ಟಿಯ ಸೇವೆ ಮಾಡುವವರಾಗಿದ್ದರು. ಸ್ವಂತ ಜನರನ್ನು ಮತ್ತು ಇತರರನ್ನು ಪ್ರೀತಿಸುತ್ತಿದ್ದರು. ಮಕ್ಕಳೊಂದಿಗೆ ಗೆಳೆತನದ ಸಂಬಂಧವನ್ನು ಇರಿಸಿದ್ದರು. ಮನೆಯ, ಕುಟುಂಬದ, ಜಮಾತಿನ ಮತ್ತು ಜಮಾತಿನ ಹೊರಗಿನ ವಿಷಯಗಳನ್ನು ತುಂಬ ಚೆನ್ನಾಗಿ ಮನವರಿಕೆ ಮಾಡಿಸಿಕೊಡುತ್ತಿದ್ದರು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು. ನೀವು ವಕ್ಫೆ ಜಿಂದಗಿಯ ಮತ್ತು ಮುರಬ್ಬಿಯ ಮಕ್ಕಳಾಗಿದ್ದೀರಿ. ಆದ್ದರಿಂದ ಯಾವಾಗಲೂ ದೀನಿಗೆ ಲೌಕಿಕವಾದ ಕಾರ್ಯಕ್ಕಿಂತ ಬೆಲೆ ಕೊಡಬೇಕೆಂದು, ಉತ್ತಮ ಮಾದರಿಯನ್ನು ತೋರಿಸಬೇಕೆಂದು ಮಕ್ಕಳನ್ನು ಸಹ ಹೇಳಿದ್ದರು.
ಐವರಿ ಕೋಸ್ಟಿನ ಮುರಬ್ಬಿಯಾಗಿರುವ ವಾಸಿಫ್ ಸಾಹೇಬರು ಹೇಳುತ್ತಾರೆ, ಫಖರ್ ಸಾಹೇಬರು ಮೊಬಲ್ಲಿಗ್ ಎಂಬ ನೆಲೆಯಲ್ಲಿ ಐವರಿ ಕೋಸ್ಟ್ನಲ್ಲಿ ಇದ್ದರು. ಬಹಳ ಸ್ನೇಹಮಯಿ, ಹಸನ್ಮುಖ ಮತ್ತು ಉತ್ತಮ ಸ್ವಭಾವ ಗುಣಗಳನ್ನು ಹೊಂದಿದವರಾಗಿದ್ದರು. ಮನಸ್ಸನ್ನು ಆಕರ್ಷಿಸುವಂತಹ ಮಾತುಕತೆಯಾಗಿತ್ತು ಅವರ ವ್ಯಕ್ತಿತ್ವದ ಒಂದು ವಿಶೇಷತೆ. ಅವರನ್ನು ಭೇಟಿಯಾಗುವವರು ಬೇಗನೆ ಅವರನ್ನು ಇಷ್ಟಪಡುತ್ತಿದ್ದರು. 5 ವರ್ಷಗಳಷ್ಟು ಕಾಲ ಓಮೆ ರೀಜನ್ನಲ್ಲಿ ಮೊಬಲ್ಲಿಗಾಗಿ ಡ್ಯೂಟಿ ನೀಡಿದ್ದರು. ಉತ್ತಮ ಸ್ವಭಾವ ಮತ್ತು ಸಹಾನುಭೂತಿಯ ಕಾರಣದಿಂದ ಹಿರಿಯರು ಕಿರಿಯರು ಆದ ಎಲ್ಲರೂ ಅವರೊಡನೆ ಸಂಬಂಧವಿರಿಸುತ್ತಿದ್ದರು. ಜಲ್ಸಾ ಸಾಲನಕ್ಕೆ ಹೋಗಲಿಕ್ಕಾಗಿ ಕೆಲವು ಬಡವರಿಗೆ ರಹಸ್ಯವಾಗಿ ಪ್ರಯಾಣದ ಖರ್ಚನ್ನು ನೀಡುತ್ತಿದ್ದರು. ಅವರು ಅಲ್ಲಿದ್ದಾಗ ಅವರ ರೀಜನ್ ಜಲ್ಸಾ ಸಾಲನದ ಹಾಜರಿಯಲ್ಲಿ ಮೊದಲ ಸ್ಥಾನವನ್ನು ಹೊಂದಿತ್ತು. ಅಲ್ಲಿಯ ಲೋಕಲ್ ಮೌಲ್ಲಿಮ್ ಆದ ಸಮಾರ್ ಹಾರೂನ್ ಸಾಹೇಬರು ಹೇಳುತ್ತಾರೆ, 2.5 ವರ್ಷ ಅವರೊಂದಿಗೆ ಕೆಲಸ ಮಾಡಿದ್ದೇನೆ. ಸಹೋದರರಂತೆ ನನ್ನ ಗಮನ ವಹಿಸುತ್ತಿದ್ದರು. ಅವರು ಅತ್ಯಂತ ಪರಿಶ್ರಮಿ ಮತ್ತು ಆವೇಶದಿಂದ ಕೆಲಸ ಮಾಡುತ್ತಿದ್ದ ಮೊಬಲ್ಲಿಗಾಗಿದ್ದರು ಎಂಬುದು ನಾನು ಅವರ ಬಗ್ಗೆ ನೋಟ್ ಮಾಡಿದ ಒಂದು ಸಂಗತಿಯಾಗಿದೆ. ಎಲ್ಲ ಕೆಲಸವನ್ನು ಬಹಳ ಜವಾಬ್ದಾರಿಯಿಂದ ಮತ್ತು ಮಗನತೆಯಿಂದ ಮಾಡುತ್ತಿದ್ದರು. ತನ್ನ ಕೆಲಸಗಳನ್ನು ಬೇಗನೆ ಮುಗಿಸಲು ದೃಢ ಸಂಕಲ್ಪವನ್ನು ಹೊಂದಿದ್ದರು. ಅದು ತಬ್ಲೀಗಿನ ಕೆಲಸವಾದರೂ, ಚಂದಾ ವಸೂಲು ಮಾಡುವ ಕೆಲಸವಾದರೂ, ಜಲ್ಸಾ ಸಾಲನಕ್ಕಾಗಿ ತಯಾರಿಯ ಕೆಲಸವಾದರೂ ಸರಿ, ಪ್ರತಿಯೊಂದು ಗ್ರಾಮದಲ್ಲಿ ಜಮಾತಿನ ಸಂದೇಶ ಬೇಗನೆ ತಲುಪಬೇಕು ಎಂಬ ಅಭಿಲಾಷೆಯನ್ನು ಹೊಂದಿದ್ದರು. ಅಲ್ಲಾಹನು ದಿವಂಗತರ ಪದವಿಗಳನ್ನು ಉನ್ನತಗೊಳಿಸಲಿ. ಅಲ್ಲಾಹನು ಅವರ ಮಕ್ಕಳ ಮತ್ತು ಪತ್ನಿಯ ಸಹಾಯಕ ಮತ್ತು ಸಂರಕ್ಷಕನಾಗಲಿ. ಅವರನ್ನು ಎಲ್ಲ ರೀತಿಯಲ್ಲಿ ಕಷ್ಟಗಳಿಂದ ರಕ್ಷಿಸಲಿ. 3ನೇ ಜನಾಜಾ ಆ ಮುರಬ್ಬಿಯಾದ ಫಖರ್ ಅಹ್ಮದ್ ಸಾಹೇಬರ ಮಗನಾದ ಇಹ್ತಿಶಾಮ್ ಅಬ್ದುಲ್ಲಾಹರದ್ದಾಗಿದೆ. ನಾನು ಹೇಳಿದಂತೆ ಇವರು ಕೂಡ ತನ್ನ ತಂದೆಯೊಂದಿಗೆ ರಸ್ತಾ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಅಲ್ಲಾಹನ ಅನುಗ್ರಹದಿಂದ ವಕ್ಫೆ ನೋವಿನ ಅನುಗ್ರಹಿತ ಯೋಜನೆಯಲ್ಲಿ ಇದ್ದರು. ಇವರು ಫಸ್ಟ್ ಇಯರ್ನಲ್ಲಿ ಕಳೆಯುತ್ತಿದ್ದರು. ಮೂಸಿಯಾಗಿರಲಿಲ್ಲ. ವಸಿಯತ್ ಫಾರ್ಮ್ ಭರ್ತಿ ಮಾಡಿ ಇಟ್ಟಿದ್ದರು. ಭರ್ತಿ ಮಾಡಿರುವುದಾದರೆ ಹೇಗಿದ್ದರೂ ವಸಿಯತ್ತಿನ ಇನ್ಚಾರ್ಜ್ ಇದನ್ನು ಸರಿ ಮಾಡಬಹುದಾಗಿದೆ. ಅವರ ತಾಯಿ ಹೇಳುತ್ತಾರೆ, ನನ್ನ ಮಗನು ಹಲವು ಉತ್ತಮ ಗುಣಗಳನ್ನು ಹೊಂದಿದ್ದರು. ವಿಧೇಯನೂ ಒಳ್ಳೆಯವನೂ ಆಗಿದ್ದನು. ವಕ್ಫೆನೂ ಆಗಿದ್ದನು. ನಮಾಜ್ ನೇತವಾಗಿ ಅನುಷ್ಠಿಸುತ್ತಿದ್ದನು. ಖುದ್ದಾಮುಲ್ ಅಹ್ಮದಿಯಾದ ಕಾಯ್ದಿನ ಪ್ರತಿಯೊಂದು ಆದೇಶವನ್ನು ಪಾಲಿಸುತ್ತಿದ್ದನು. ಡ್ಯೂಟಿ ಇತ್ಯಾದಿಗಳನ್ನು ಬಹಳ ಸಂತೋಷದಿಂದ ಮಾಡುತ್ತಿದ್ದನು. ನಿಧನದ ದಿವಸವೂ ಮಸೀದಿಯಲ್ಲಿ ಡ್ಯೂಟಿ ನೀಡಿದ್ದನು. ಅಲ್ಲಾಹನು ದಿವಂಗತನೊಂದಿಗೆ ಕ್ಷಮೆ ಮತ್ತು ಕಾರಣದಿಂದ ವರ್ತಿಸಲಿ, ಪದವಿಗಳನ್ನು ಉನ್ನತಗೊಳಿಸಲಿ. ಮುಂದಿನ ಜನಾಜಾ ರಬ್ವಾದ ಮಿಯಾ ಅಬ್ದುಲ್ ಲತೀಫ್ ಸಾಹೇಬರ ಮಗನಾದ ಸನ್ಮಾನ್ಯ ಡಾಕ್ಟರ್ ಅಬ್ದುಲ್ ಕರೀಂ ಸಾಹೇಬರದ್ದಾಗಿದೆ. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಇಕನಾಮಿಕ್ ಅಡ್ವೈಸರ್ ಆಗಿದ್ದರು. ನಿವೃತ್ತರಾಗಿದ್ದರು. ಸೆಪ್ಟೆಂಬರ್ 14ರಂದು 92ನೇ ವಯಸ್ಸಿನಲ್ಲಿ ನಿಧನರಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಹಜರತ್ ಮಸೀಮದ್ ಅಲೈಹಿಸ್ಸಲಾಮರ ಸಹಾಬಿಯಾದ ಮೌಲವಿ ಮೊಹಮ್ಮದ್ ಅಲಿ ಸಾಹೇಬರ ಮೊಮ್ಮಗರಾಗಿದ್ದರು. ಕಾದ್ಯಾನಿನ ತಾಲೀಮುಲ್ ಇಸ್ಲಾಂ ಕಾಲೇಜಿನ ಮೊದಲಿನ ಬ್ಯಾಚ್ನಲ್ಲಿದ್ದರು. ಪಾರ್ಟಿಷನ್ ನಂತರ ತಾಲೀಮುಲ್ ಇಸ್ಲಾಂ ಕಾಲೇಜ್ ಲಾಹೋರಿನ ವಿದ್ಯಾರ್ಥಿ ಎಂಬ ನೆಲೆಯಲ್ಲಿ ಪಂಜಾಬ್ ಯೂನಿವರ್ಸಿಟಿಯಿಂದ MA ಪೂರ್ತಿ ಮಾಡಿದ್ದರು. ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ವತಿಯಿಂದ ಸ್ಕಾಲರ್ಶಿಪ್ನಲ್ಲಿ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಇಕನಾಮಿಕ್ಸ್ನಲ್ಲಿ PhD ಮಾಡಲಿಕ್ಕೆ ಅಮೆರಿಕೆ ಹೋದರು. ಅಲ್ಲೂ ಮಸ್ಜಿದ್ ಫಜ್ಲಿನಲ್ಲಿ ಇರುತ್ತಿದ್ದರು. ಅಲ್ಲಿ ಬಿಡುವಿನ ವೇಳೆಯಲ್ಲಿ ತಬ್ಲೀಗಿನ ಕೆಲಸದಲ್ಲಿ ನಿರತರಾಗುತ್ತಿದ್ದರು. ಡಾಕ್ಟರ್ ಸಾಹೇಬರಿಗೆ ತನ್ನ ಸ್ವದೇಶವಾದ ಪಾಕಿಸ್ತಾನದ ಮೇಲೆ ತುಂಬ ಪ್ರೀತಿಯಿತ್ತು. ಅವರು ತಮ್ಮ ಕೆರಿಯರ್ನಲ್ಲಿ ಅಂತಾರಾಷ್ಟ್ರೀಯ ಸ್ಥಾಪನೆಯಾದ ವರ್ಲ್ಡ್ ಬ್ಯಾಂಕಿನಲ್ಲಿ ಕೆಲಸ ಮಾಡಿದ್ದರೂ ಪಾಕಿಸ್ತಾನದಲ್ಲೇ ಇದ್ದು ಕೆಲಸ ಮಾಡುವುದನ್ನು ಹೆಚ್ಚು ಇಷ್ಟಪಡುತ್ತಿದ್ದರು. ದೀರ್ಘಕಾಲದವರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದಲ್ಲಿ ಕೆಲಸ ಮಾಡಿದ್ದರು. ಅಡ್ವೈಸರ್ ಎಂಬ ಸ್ಥಾನದಲ್ಲಿದ್ದುಕೊಂಡು ನಂತರ ನಿವೃತ್ತರಾಗಿದ್ದರು. ತಮ್ಮ ಕಾಲಘಟ್ಟದಲ್ಲಿ IMF ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಂತಹ ಸಂಸ್ಥೆಗಳಲ್ಲಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಸೈನ್ಮೆಂಟ್ಗಳನ್ನು ಯಶಸ್ಸಿನೊಂದಿಗೆ ಪೂರ್ತಿ ಮಾಡಿದ್ದರು. ಹಣಕಾಸು ಸಚಿವಾಲಯದಲ್ಲೂ ಕೆಲವು ಕಾಲ ಕೆಲಸ ಮಾಡಿದ್ದರು. ಒಂದು ಫೆಡರೇಷನ್ ಬಜೆಟ್ ಸಹ ಅವರ ಮೇಲ್ನೋಟದಲ್ಲಿ ತಯಾರಾಗಿತ್ತು. ಅವರನ್ನು 2 ವರ್ಷಗಳಿಗೆ IMF ವತಿಯಿಂದ ಸೂಡಾನ್ ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಲಿಕ್ಕಾಗಿ ಸಹ ಕಳುಹಿಸಲಾಗಿತ್ತು. ಸ್ಟೇಟ್ ಬ್ಯಾಂಕಿನಿಂದ ನಿವೃತ್ತರಾದ ನಂತರ ಜಮಾತಿನ ಸೇವೆಯ ಸಲುವಾಗಿ ರಬ್ಬುವದಲ್ಲಿ ನೆಲೆಸಲು ತೀರ್ಮಾನಿಸಿದರು. ಹೀಗೆ ಆರ್ಥಿಕ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಅವರಿಂದ ಸಲಹೆಗಳನ್ನು ಪಡೆಯಲಾಗುತ್ತಿತ್ತು. ಉತ್ತಮ ಪ್ರಬಂಧಗಳನ್ನು ಬರೆಯುತ್ತಿದ್ದರು. ಸೂಕ್ಷ್ಮ ದೃಷ್ಟಿಯಿಂದ ರಿಸರ್ಚ್ ಮಾಡುತ್ತಿದ್ದರು. ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮುಂದುವರಿಸುತ್ತಿದ್ದರು. ಅವರು ಕೆಲವು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಅವುಗಳಲ್ಲಿ ಕೆಲವು ಹೀಗಿವೆ: ಇಸ್ಲಾಮಿನ ಮೂಲಭೂತ ಸಂಗತಿಗಳು, ಇಸ್ಲಾಂ ಫಿಲಾಸಫಿ ಆಫ್ ಲೈಫ್ ಮತ್ತು ಆರ್ಥಿಕ ತತ್ವ. ಇವೆಲ್ಲವೂ ಇಂಗ್ಲೀಷ್ನಲ್ಲಿ ಬರೆದಿರು. ಹುರ್ಮತೆ ಸೂದಿಯಾ ಮತ್ತು ಹುಸೂಲೆ ರಿಸ್ಕ್ 2 ಪುಸ್ತಕಗಳನ್ನು ಉರ್ದುವಿನಲ್ಲಿ ಬರೆದಿದ್ದರು. ನಿವೃತ್ತರಾದ ನಂತರ 1989ರಲ್ಲಿ ಹಜರತ್ ಖಲೀಫತುಲ್ ಮಸೀಹ್ ರಾಬಿ ರಹಮಲ್ಲರ ನಿರ್ದೇಶನದಂತೆ ವಕ್ಫ್ ಮಾಡಿ ತಾಷ್ಕಂದ್ ಯೂನಿವರ್ಸಿಟಿಯಲ್ಲಿ ಇಕನಾಮಿಕ್ಸ್ ಕಲಿಸಲಿಕ್ಕಾಗಿ ಉಜ್ಬೇಕಿಸ್ತಾನಿಗೆ ಹೋಗಿದ್ದರು. ಅಲ್ಲಿ 6 ತಿಂಗಳು ಸೇವೆ ಸಲ್ಲಿಸಿದರು.
ಅಡವು ಮತ್ತು ಬಡ್ಡಿಯ ವಿಷಯಗಳ ಬಗ್ಗೆ ಶೋಧನೆ ನಡೆಸಲು ಪಂಡಿತರ ಮತ್ತು ಪರಿಣಿತರನ್ನು ಒಳಗೊಂಡ ಒಂದು ಕಮಿಟಿಯನ್ನು ಹಜರತ್ ಖಲೀಫತು ಮಸೀಹ್ ರಾಬಿ ರಹಮುಲ್ಲಾ ಮಾಡಿದ್ದರು. ಅದರ ಒಂದು ಸಬ್ ಕಮಿಟಿ ಸಹ ಇತ್ತು. ಇವರು ಅದರ ಮೆಂಬರ್ ಆಗಿದ್ದರು. ಅದರಲ್ಲಿ ನಾನು ಸಹ ಇವರೊಂದಿಗೆ ಕೆಲಸ ಮಾಡಿದ್ದೇನೆ. ನಾನು ಹೇಳಿದಂತೆ ಇವರು ಬಹಳ ಸೂಕ್ಷ್ಮ ಮತ್ತು ಆಳವಾಗಿ ಪ್ರತಿಯೊಂದು ಸಂಗತಿಯನ್ನು ಪ್ರಬಲವಾದ ಸಾಕ್ಷ್ಯಾಧಾರಗಳೊಂದಿಗೆ ಮಾತನಾಡುತ್ತಿದ್ದರು. ಬಡ್ಡಿ ವ್ಯವಸ್ಥೆಯ ಬಗ್ಗೆ ಅವರು ಬರೆದ ಲೇಖನಗಳನ್ನು ನನಗೂ ಕಳಿಸಿದ್ದಾರೆ. ಅವುಗಳು ತುಂಬ ಉತ್ತಮ ಲೇಖನಗಳಾಗಿವೆ. ಇದರ ಬಗ್ಗೆ ಇನ್ನೂ ಹೆಚ್ಚು ವೀಕ್ಷಿಸಲಾಗುವುದು. ಮುಂದಿನ ದಿನಗಳಲ್ಲಿ ಬಡ್ಡಿ ವ್ಯವಸ್ಥೆಗೆ ಎದುರಾಗಿ ಸರಿಸಾಟಿಯಾಗಿ ಮುಂದುವರಿಸಲಾಗುವ ವ್ಯವಸ್ಥೆಯಲ್ಲಿ ಇವರ ಕೆಲವು ಅಭಿಪ್ರಾಯಗಳನ್ನು ಸಹ ಬಹುಶಃ ಪರಿಗಣಿಸಲಾಗುವುದು. ಇನ್ಶಾ ಅಲ್ಲಾ. ಅಲ್ಲಾಹನು ಅವರ ಪದವಿಗಳನ್ನು ಉನ್ನತಗೊಳಿಸಲಿ, ಅವರ ಮಕ್ಕಳಿಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.